Hello, Makle. Welcome to Simplified Minds. So, Makle, in this lecture, we'll discuss completely current electricity, the remaining topics. So, previous lecture completely discuss ಮಾಡಿದೀನಿ. So, basic ಇಂದ ಹಿಡಿದು ಎಲ್ಲಾದನ್ನು ಹೇಳ್ಕೊಟ್ಟಿದ್ದೀನಿ previous lecture ಅಲ್ಲಿ. In this lecture, we'll discuss all the 5 mark. Usually, board exam 5 marks ಕೇಳ್ತಾರೆ usually. So, but before we go derivation, you should understand the concepts first. Okay, cells and the EMF and the cells to EMF and internal resistance. Then we have combination of cells. That's very important. ಅದಾದ್ಮೇಲೆ Kirchhoff rules, that's very important for solving numericals. ಈ ಚಾಪ್ಟರ್ನ ಪ್ರತಿ ವರ್ಷ ನ್ಯೂಮರಿಕಲ್ ಕೇಳ್ತಾ ಇದ್ರು. ಮೇ ಬಿ ದೇ ಮೇ ಆಸ್ಕ್ ಎ ನ್ಯೂಮರಿಕಲ್ ಬೇಸ್ಡ್ Kirchhoff rules ಆಲ್ಸೋ. ಅದಾದ್ಮೇಲೆ ನಂತರ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ as Wheatstone bridge, very 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 important derivations, and also it's very important for even solving many questions. ಮಕ್ಕಳು ತುಂಬ ಕಡೆ ಯೂಸ್ ಮಾಡ್ತೀವಿ. ಆ್ಯಂಡ್ ದಯವಿಟ್ಟು ವಾಚ್ ಇನ್ ಆರ್ಡರ್, ಪ್ರೀವಿಯಸ್ ಲೆಕ್ಚರ್ ನೋಡಿಕೊಂಡು ಅದಾದ್ಮೇಲೆ ಈ ಲೆಕ್ಚರ್ ನೋಡಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ರಿಯಲಿ ವೆಲ್. ಓಕೆ, ಅದೇ ಥರ ಬೇರೆ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಎಲ್ಲ ಆಗಿದೆ. So I give all the videos in the description box, go and study. Okay, ನಂತರ ಫಸ್ಟ್ ಅರ್ಥ ಮಾಡ್ಕೊಂಡು ವಾಟ್ ಈಸ್ ಸೆಲ್ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ವಿ ಹ್ಯಾವ್ ಸೆಲ್ಸ್ ಆ್ಯಂಡ್ ಬ್ಯಾಟ್ರಿ ಸೆಲ್ಸ್ ಎಲ್ಲ ಇರುತ್ತೆ ನಮ್ಮ ಹತ್ರ. ದೇ ಸಮಥಿಂಗ್ ಕಾಲ್ಡ್ as EMF ಆ್ಯಂಡ್ ವೋಲ್ಟೇಜ್ ಅಂತ, ಟರ್ಮಿನಲ್ ವೋಲ್ಟೇಜ್. ಓಕೆ, ಸೊ ಬೇಸಿಕಲಿ ಯಾವುದೋ ಒಂದು ಬ್ಯಾಟ್ರಿ ತೊಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ಲು ನಾನು ಯಾವುದೋ ಒಂದು ಬ್ಯಾಟ್ರಿ ತೊಗೊಂಡ್ರೆ, ಇಮ್ಯಾಜಿನ್ ಐ ಆಮ್ ಟೇಕಿಂಗ್ ಸಮ್ ಬ್ಯಾಟ್ರಿ. ಸೊ ಈಗ ಏನಾಗುತ್ತೆ ಅಂದರೆ, ಈ ಬ್ಯಾಟ್ರಿ ಆ ಬ್ಯಾಟ್ರಿ ಮೇಲೆ ಸೆಲ್ ಮೇಲೆ 1.5 ವೋಲ್ಟ್ ಅಂತ ಬರೆದಿದ್ರೆ, ನೀವು ವಾಟ್ಸ್ ದ ಮೀನಿಂಗ್ ಆಫ್ ದ್ಯಾಟ್ ಅಂದರೆ ಅದು 1.5 ವೋಲ್ಟ್ ಇರುತ್ತೆ. ಅಂದರೆ ವಿತೌಟ್ ಎನಿ, ಅಂದರೆ ಅದರ ಇಂಟರ್ನಲ್ ರೆಸಿಸ್ಟೆನ್ಸ್. ದಟ್ ಮೀನ್ಸ್ ವಾಟ್, ಇಫ್ ಐ ಕನೆಕ್ಟ್ ಇಟ್ ಟು ಎನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ನಾವು ಇದರ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿದಾಗ ಇದನ್ನು, ಸೊ ವೆನ್ ಕರೆಂಟ್ ಇದೆ ಸಮಥಿಂಗ್ ಕಾಲ್ಡ್ ಓಪನ್ ಸರ್ಕ್ಯೂಟ್ ಆ್ಯಂಡ್ ಕ್ಲೋಸ್ ಸರ್ಕ್ಯೂಟ್. ಸೊ ಇದು ಕ್ಲೋಸ್ ಸರ್ಕ್ಯೂಟ್. ವೆನ್ ಕರೆಂಟ್ ಈಸ್ ಡ್ರಾನ್ ಫ್ರಮ್ ದ ಬ್ಯಾಟ್ರಿ ಆರ್ ದ ಸೆಲ್, ಇಟ್ಸ್ ಕಾಲ್ಡ್ as ಕ್ಲೋಸ್ ಸರ್ಕ್ಯೂಟ್. ಕ್ಲೋಸ್ ಅಂದರೆ ಏನು, ಕರೆಂಟ್ ಫ್ಲೋ ಆಗ್ತಾ ಇದೆ. ಓಪನ್ ಅಂದರೆ ಏನು, ಬ್ಯಾಟ್ರಿ ನಾವು ಡ್ರಾ ಮಾಡ್ತೇವೆ, ಸುಮ್ಮನೆ ಬ್ಯಾಟ್ರಿಗೆ ಇಟ್ಕೊಂಡಿದ್ದೀವಿ ಕೈಯಲ್ಲಿ ಆ್ಯಕ್ಚುಲಿ. ದಟ್ಸ್ ಕಾಲ್ಡ್ ಓಪನ್ ಸರ್ಕ್ಯೂಟ್. ಸೊ ದ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಟರ್ಮಿನಲ್ಸ್ ಆಫ್ ದ ಬ್ಯಾಟ್ರಿ ಇನ್ ಎ ಓಪನ್ ಸರ್ಕ್ಯೂಟ್, ದಟ್ ಮೀನ್ಸ್ ವೆನ್ ದೇರ್ ಇಸ್ ನೋ ಕರೆಂಟ್ ಇಸ್ ಡ್ರಾನ್, ಇಸ್ ಕಾಲ್ಡ್ as EMF, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಹೇಳ್ತೀವಿ. EMF ಅಂದರೆ EMF ಅಂದರೆ ಏನು, ಬರೀ ಬ್ಯಾಟ್ರಿ, ನಾನು ಸುಮ್ಮನೆ ಬ್ಯಾಟ್ರಿ ಸೆಲ್ನ ಕೈ ಇಟ್ಕೊಂಡಿದ್ದೀನಿ, ನಾನು ಕರೆಂಟ್ ಏನು ಕನೆಕ್ಟ್ ಮಾಡಿಲ್ಲ, ಅದಕ್ಕೆ ಯಾವುದೇ ರೀತಿಯ ಕರೆಂಟ್ ಡ್ರಾ ಮಾಡ್ತಾ ಇಲ್ಲ. ಇನ್ ದಟ್ ಕೇಸ್ ವಾಟ್ಸ್ ದ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟರ್ಮಿನಲ್ಸ್ ಇಸ್ ಕಾಲ್ಡ್ as EMF. EMF ಅಂದರೆ ಬೇಸಿಕಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಟರ್ಮಿನಲ್ಸ್ ಆಫ್ ಎ ಬ್ಯಾಟ್ರಿ ಇನ್ ಎನ್ ಓಪನ್ ಸರ್ಕ್ಯೂಟ್. ಅರ್ಥ ಆಯ್ತಾ? ಸರ್, ಈಗ ಡ್ರಾ ಮಾಡಿದಾಗ ಏನಾಗುತ್ತೆ, ಯು ಕ್ಯಾನ್ ಆಸ್ಕ್, ವೆನ್ ಯು ಡ್ರಾ ದ ಕರೆಂಟ್ ವಾಟ್ ವಿಲ್ ಹ್ಯಾಪನ್. ಸೊ ಆಬ್ವಿಯಸ್ಲಿ ಬ್ಯಾಟ್ರಿ ಅಂದರೆ ಅದು ನಿಮ್ಮ ಕೆಮಿಸ್ಟ್ರಿಯಲ್ಲಿ ಸ್ಟಡಿ ಮಾಡಿದ್ರೆ, ಅದರಲ್ಲಿ ಆ್ಯನೋಡು, ಕ್ಯಾಥೋಡು, ಎಲೆಕ್ಟ್ರೋಲೈಟು ಎಲ್ಲ ಇರುತ್ತೆ, ಅದ್ರಲ್ಲಿ ಮೆಟೀರಿಯಲ್ಸ್ ಇರುತ್ತೆ ಬ್ಯಾಟ್ರಿ ಒಳಗಡೆ, ಆ ಸೆಲ್ ಒಳಗಡೆ. ಸೊ ಏನಾಗುತ್ತೆ ಬೇಸಿಕಲಿ, ಒಂದು ನಿಮಿಷ, ಓಕೆ, ಸೆಲ್ ಒಳಗಡೆ ಏನಾಗುತ್ತೆ, ವೆನ್ ಯು ಡ್ರಾ ದ ಕರೆಂಟ್, ರೈಟ್, ಸೊ ದ ಕರೆಂಟ್ ಬಂದು ಒಂದು ಪ್ಲೇಟ್ ಇನ್ನೊಂದು ಪ್ಲೇಟ್ಗೆ ಹೋಗಬೇಕು, some kind of resistance inside the battery. So there is some kind of resistance inside the battery itself. So actually battery, the full battery ne, idu full battery ne nodi, idu full battery aita. So ಈಗ ಏನಾಗುತ್ತೆ, so when you connect it to an external resistor R, there is a small amount of voltage that will get dropped inside only. So internal voltage drop. So ಯಾಕೆ ಒಳಗಡೆ ಡ್ರಾಪ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಟೋಟಲ್ ಬ್ಯಾಟ್ರಿದ ವೋಲ್ಟೇಜ್ 1.5, ಸೊ ಒಳಗಡೆ 0.1 ಸ್ಮಾಲ್ ಅಮೌಂಟ್ 0.1 ವೋಲ್ಟ್ ಡ್ರಾಪ್ ಆಗುತ್ತೆ. ಯಾಕೆ ಡ್ರಾಪ್ ಆಗುತ್ತೆ, ಬಿಕಾಸ್ ಒಳಗಡೆ ರೆಸಿಸ್ಟೆನ್ಸ್ ಇರುತ್ತೆ. ಯಾಕೆ ರೆಸಿಸ್ಟೆನ್ಸ್ ಇರುತ್ತೆ, ಆಬ್ವಿಯಸ್ಲಿ ಅದೇನೋ ಪ್ಲೇಟ್ಸ್, ಆ್ಯನೋಡು ಕ್ಯಾಥೋಡು ಪ್ಲೇಟ್ಸ್ ಇರುತ್ತೆ, ಎಲೆಕ್ಟ್ರೋಲೈಟ್ ಇರುತ್ತೆ, ಒಂದು ಕಡೆ ಇನ್ನೊಂದು ಕಡೆ ಬರಬೇಕಾಗುತ್ತೆ, ಸಮ್ ಕೈಂಡ್ ಆಫ್ ರೆಸಿಸ್ಟೆನ್ಸ್ ವಿಲ್ ಬಿ ದೇರ್. ಅರ್ಥ ಆಯ್ತಾ? ಸೊ ಇದು ಇಂಟರ್ನಲ್ ವೋಲ್ಟೇಜ್ ಡ್ರಾಪ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇದು ಆದಮೇಲೆ ಏನು ಆಚೆ ಬರುತ್ತಲ್ವಾ, 1.4 ನೋಡಿ, 1.5 ಇದೆ, 0.1 ಡ್ರಾಪ್ ಆಯಿತು. ಸೊ ಈ ರಿಮೈನಿಂಗ್ ಆಚೆ ಏನು ಬರುತ್ತಲ್ವಾ, ಅದು 1.4 ಆಗಿರುತ್ತೆ ಈಗ. ಅರ್ಥ ಆಯ್ತು? ಸೊ ದಿಸ್ ಇಸ್ ಕಾಲ್ಡ್ ಟರ್ಮಿನಲ್ ವೋಲ್ಟೇಜ್. ಸೊ ವಾಟ್ ಈಸ್ EMF? ಸೊ EMF ಅಂತ ಹೇಳಿದ್ರೆ ಓಪನ್ ಸರ್ಕ್ಯೂಟಲ್ಲಿ, ನಾವು ಓಪನ್ ಸರ್ಕ್ಯೂಟ್ ಅಂತ ಹೇಳಿದ್ರೆ ಯಾವುದೇ ರೀತಿ ಕರೆಂಟ್, ವೆನ್ ನೋ ಕರೆಂಟ್ ಇಸ್ ಡ್ರಾನ್ ಫ್ರಮ್ ದ ಸೆಲ್, ವಾಟ್ ಎವರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಕಾಲ್ಡ್ as EMF. ವಾಟ್ ಈಸ್ ಟರ್ಮಿನಲ್ ವೋಲ್ಟೇಜ್, ಆರ್ ವಿ ಕ್ಯಾನ್ ಸೇ ವೋಲ್ಟೇಜ್ ಅಂತ. ಸೊ ವೋಲ್ಟೇಜ್ ಡ್ರಾಪ್, ಆರ್ ವಿ ಕ್ಯಾನ್ ಸೇ ಟರ್ಮಿನಲ್ ವೋಲ್ಟೇಜ್. ಟರ್ಮಿನಲ್ ವೋಲ್ಟೇಜ್ ಅಂತ ಹೇಳಿದ್ರೆ ಇನ್ ಎ ಕ್ಲೋಸ್ ಸರ್ಕ್ಯೂಟ್. Closed circuit ಅಂದರೆ when a current is drawn from a battery, there is a small amount of voltage get dropped inside the battery itself. So remaining will come outside. ಸೊ ಅಂದರೆ ಈ ಔಟ್ಸೈಡ್ ರೆಸಿಸ್ಟರ್ ಇದೆಯಲ್ವಾ, ಇದಕ್ಕೆ ಮ್ಯಾಕ್ಸಿಮಮ್ 1.4 ವೋಲ್ಟ್ಸ್ ಅವೈಲೇಬಲ್ ಇದೆ. ಆ್ಯಕ್ಚುಲಿ ಸೆಲ್ 1.5, ಅದ್ರಲ್ಲಿ 0.1 ಒಳಗಡೆ ಡ್ರಾಪ್ ಆಯಿತು. ಸೊ ರಿಮೈನಿಂಗ್ ಮಾತ್ರ ಇಷ್ಟು ಅವೈಲೇಬಲ್ ಇದೆ ಔಟ್ಸೈಡ್ ರೆಸಿಸ್ಟರ್ಗೆ. ಇದು ಇನ್ಸೈಡ್ ಡ್ರಾಪ್ ಆಗುತ್ತೆ, ನಿಮ್ಗೆ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ. ಇದು ಅರ್ಥ ಆಗಿದೆ ಕ್ಲಿಯರಾಗಿ? ಸೊ ಇದು ಫಾರ್ಮುಲಾ ಬರಬೇಕಾದ್ರೆ ವೆರಿ ಸಿಂಪಲ್ ಮಕ್ಕಳೇ. ಸೊ EMF ಅನ್ನೋದು ನೀವು ಯೋಚನೆ ಮಾಡಿ, ಔಟ್ಸೈಡ್ ಎಷ್ಟು ವೋಲ್ಟೇಜ್ ಡ್ರಾಪ್ ಆಗ್ತಾ ಇದೆ ಅದು, ಪ್ಲಸ್ ಇನ್ಸೈಡ್ ಎಷ್ಟು ಡ್ರಾಪ್ ಆಗ್ತಾ ಇದೆ. ಒಂದು ಕರೆಂಟ್ ಐ ಫ್ಲೋ ಆಗ್ತಾ ಇದ್ದರೆ ಇನ್ಸೈಡ್ ಬಂದು I ಇಂಟು ಸ್ಮಾಲ್ r. ಸೊ ಔಟ್ಸೈಡ್ ಬಂದು
I into ಸೇಮ್ ಸೀರೀಸ್ ಅಲ್ವಾ, ಸೊ ಸೇಮ್ ಕರೆಂಟ್ ಇರುತ್ತೆ. I into total resistance, outside resistance, external resistance, I into internal resistance. Simple formula, ಏನು ಫಾರ್ಮುಲಾ ಏನಿಲ್ಲ ಇಲ್ಲಿ. Suppose you want to find a current, so that's nothing basically EMF divided by R plus R ಅಂತ ಹೇಳ್ತೀವಿ. ರೈಟ್, ಇದು ನೆನ್ಪಿಟ್ಕೊಳ್ಳಿ, ಇದೆಲ್ಲ ಬೇಕಾಗಿಲ್ಲ, ಇದು ಜಸ್ಟ್ ಇದೊಂದು ನೆನ್ಪಿಟ್ಕೊಳ್ಳಿ ಸಾಕು. ದಿಸ್ ಇಸ್ ಒನ್ ಥಿಂಗ್ ಇಸ್ ಎನಫ್. ದಟ್ ಈಸ್ EMF is equal to outside voltage ಅಂದರೆ 1.5 volts is equal to 1.4 volts plus internal voltage drop, that is 0.1. ಅರ್ಥ ಇದೆ ಕ್ಲಿಯರ್ ಆಗಿ? ದಟ್ಸ್ ಇಟ್ ಅಬೌಟ್ ದಿಸ್ EMF, ಇಂಟರ್ನಲ್ ರೆಸಿಸ್ಟೆನ್ಸ್ ಆ್ಯಂಡ್ ಸೆಲ್ಸ್. ಇದು ಇಂಪಾರ್ಟೆಂಟ್, ಇದು ಅರ್ಥ ಮಾಡ್ಕೊಂಡ್ರೆ ವಿ ಕ್ಯಾನ್ ಡೂ ದ ನೆಕ್ಸ್ಟ್ ಕ್ವಶನ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ವೆರಿ ಸಿಂಪಲ್. ಈಗೇನು ಮಾಡ್ತೀವಿ ಈಗ ನಾನು ಎರಡು ಸೆಲ್ನ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ವೆರಿ ಸಿಂಪಲ್, ನೀವು ಯೋಚನೆ ಮಾಡಿ. ಎರಡು ಸೆಲ್ನ ಕನೆಕ್ಟ್ ಮಾಡಿದ್ರೆ ಅದೇ ಕರೆಕ್ಟ್ ಒಂದು ಸೆಲ್ ಇದ್ದರೆ ಇನ್ನೊಂದು ಸೆಲ್ ಮಾಡಬೇಕು. ವೀಸ್ ಟು ಪ್ಲೇ, ನೀವೆಲ್ಲ ಐ ಥಿಂಕ್ ನೀವೆಲ್ಲ ಒಂದು ಸತಿ ಆಟ ಆಡ್ತೀರಲ್ವಾ, ಎರಡು ಬ್ಯಾಟ್ರಿ ತೊಗೊಂಡು ಒಂದರಿಂದ ಇನ್ನೊಂದು ಕನೆಕ್ಟ್ ಮಾಡಿದ್ರೆ ಬಲ್ಬ್ ಜಾಸ್ತಿ ಗ್ಲೋ ಆಗುತ್ತೆ. ಆಪೋಸಿಟ್ ಇಟ್ಬಿಟ್ರೆ ಗ್ಲೋ ಆಗೋದಿಲ್ಲ, ನಲಿಫೈ ಆಗುತ್ತೆ ಆ್ಯಕ್ಚುಲಿ. ಬೇಸಿಕಲಿ ಐ ವಿಲ್ ಟ್ರೈ ದಟ್. ನೀವೆಲ್ಲ ಟ್ರೈ ಮಾಡಬೇಕು ಮಕ್ಕಳೇ. ಯು ಆಲ್ವೇಸ್ ಪ್ಲೇ ವಿತ್ ಕರೆಂಟ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಆಲ್. ಹಂಗಂತ ಸ್ವಿಚ್ ಬೋರ್ಡಲ್ಲಿ ಕೈ ಇಡಬಾರ್ದು ಆ್ಯಕ್ಚುಲಿ. ಅಗೇನ್ ಸ್ವಿಚ್ ಬೋರ್ಡ್ ಕೈ ಇಡಬೇಕಂದ್ರೆ ಯು ಶುಡ್ ಟೇಕ್ ಪ್ರಿಕಾಷನ್ಸ್. ಯು ಶುಡ್ ವೇರ್ ಎ ಪ್ಲಾಸ್ಟಿಕ್ ಬಸ್ ಹಾಕ್ಕೊಬೇಕು, ಇಲ್ಲ ಒಂದು ಏನು ಸ್ಟೂಲ್ ಮೇಲೆ ನಿಂತ್ಕೊಂಡು ಕೂತ್ಕೊಬೇಕು. ಮೆಟಲ್ ಅಲ್ಲ, ಅಗೇನ್ ಮೆಟಲ್ ಇಸ್ ಎ ಕಂಡಕ್ಟರ್ ಅಗೇನ್. ಸೊ ಯು ಆರ್ ಟೇಕ್ ವುಡನ್ ಸ್ಟೂಲ್ಸ್. ಎನಿವೆ, ಸೊ ಕಮ್ ಬ್ಯಾಕ್ ಟು ದಿಸ್ ಒನ್. ಈಗ E1, R1, E2, R2 ಎರಡು ಸೆಲ್ಸ್ ತೊಗೊತಾ ಇದ್ದೀನಿ. ಐ ನೀಡ್ ಟು ಫೈಂಡ್ ವಾಟ್ ವಿಲ್ ಹ್ಯಾಪನ್ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಅಂದರೆ ಏನು, ವೆನ್ ಎವರ್ ಯು ವಾಂಟ್ ಟು ಫೈಂಡ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂದರೆ ಇನ್ಸ್ಟೆಡ್ ಆಫ್ ಡೂಯಿಂಗ್ ದೀಸ್ ಟೂ ಥಿಂಗ್ಸ್, ಈ ಥರ ಎರಡು ಸೆಲ್ಸ್ ಇರೋ ಬದಲು ಐ ಕ್ಯಾನ್ ರೀಪ್ಲೇಸ್ ವಿತ್ ಅ ಸಿಂಗಲ್ ಸೆಲ್ ಹ್ಯಾವಿಂಗ್ ಸೇಮ್ ಎಫೆಕ್ಟ್ ಆಫ್ ದಿಸ್ ಟೂ. ಅರ್ಥ ಆಯ್ತಾ? ಇದು ಸೊ ವೆರಿ ಸಿಂಪಲ್ ಡಿರೈವೇಷನ್ ಆ್ಯಕ್ಚುಲಿ ಮಕ್ಕಳೇ. ಸೊ ನಾನೇ ಏನು ಮಾಡ್ತೀನಿ ಈಗ, ಐ ವಾಂಟ್ ಟು ಫೈಂಡ್ ವೋಲ್ಟೇಜ್ ಬಿಟ್ವೀನ್ ಎ ಆ್ಯಂಡ್ ಸಿ. ಸೊ ಐ ಕ್ಯಾನ್ ಸೇ ವೋಲ್ಟೇಜ್ ಬಿಟ್ವೀನ್ ಎ ಬಿ ಪ್ಲಸ್ ವೋಲ್ಟೇಜ್ ಬಿಟ್ವೀನ್ ಬಿ ಸಿ. ಅಂದರೆ total voltage across these two terminals, I mean these 2 points is nothing but this voltage plus this voltage. ಯಾಕೆ ಸೀರೀಸ್ ಅಲ್ವಾ, ಇಲ್ಲಿ ವೋಲ್ಟೇಜ್ ನಾನು V1 ತೊಗೊಂಡ್ರೆ ಇಲ್ಲಿ V2 ಅಂತ ತೊಗೊಂಡ್ರೆ V1 plus V2 ಇರುತ್ತೆ. ಅರ್ಥ ಆಯ್ತಾ? ಸೊ ವೋಲ್ಟೇಜ್ ಫಾರ್ಮುಲಾ ಏನು, ಇಸ್ ನಥಿಂಗ್ ಬಟ್ ದಿಸ್ AC. ಅರ್ಥ ಆಯ್ತಾ? ಸೊ ವೋಲ್ಟೇಜ್ ನನಗೆ VAB ಫೈಂಡ್ ಮಾಡಬೇಕು. ವಾಟ್ ಈಸ್ ವೋಲ್ಟೇಜ್ ಬಿಟ್ವೀನ್ ದೀಸ್ ಟು? ಇಟ್ಸ್ ನಥಿಂಗ್ ಬಟ್ ವಾಟ್ಸ್ ದ ವೋಲ್ಟೇಜ್, ಟರ್ಮಿನಲ್ ವೋಲ್ಟೇಜ್ ಫಾರ್ಮುಲಾ ಏನು ಕಲ್ತ್ರಿ ಇಲ್ಲಿ, ಈ ನೋಡಿ, ದಿಸ್ ಅ ಫಾರ್ಮುಲಾ. ಸೊ ವಾಟ್ ಇಸ್ ದ ವೋಲ್ಟೇಜ್? ಬೇಸಿಕಲಿ voltage is nothing but EMF minus I into R. So you know the formula ಇಲ್ಲಿ. So voltage between this is nothing but ಅದರದ್ದು EMF ಅಲ್ಲೆಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆಯೋ ಇಂಟು I into R1 ಪ್ಲಸ್ ಅದೇ ರೀತಿ ಇದ್ರದ್ದು EMF E2 I into R2. ನಾವು ಎರಡು ಕಂಬೈನ್ ಮಾಡೋಣ. ಈಗ E1 ಪ್ಲಸ್ E2 ಅಂತ ಬರೀತೀನಿ. ನಾನೀಗ ಮೈನಸ್ ಕಾಮನ್ ತೊಗೊಂಡ್ರೆ ಐ ವಿಲ್ ಗೆಟ್ ಮೈನಸ್ I ಕಾಮನ್ ತೊಗೊಂಡೆ. ಓಕೆ, ಮೈನಸ್ I R1 minus I R2 ಅಂತ ಬರೀತೀನಿ. ಅಗೇನ್ ಇಫ್ ಯು ವಾಂಟ್ ಟು ಟೇಕ್ ಕಾಮನ್ E1 ಪ್ಲಸ್ E2 ಮೈನಸ್ I ಕಾಮನ್ ತೊಗೊಂಡ್ರೆ ನನಗೆ R1 ಪ್ಲಸ್ R2 ಬರುತ್ತೆ. ಇದು ಬಿಟ್ವೀನ್ ದೀಸ್ ಟು. ಸೊ ಇನ್ಸ್ಟೆಡ್ ಆಫ್ ಕೀಪಿಂಗ್ ಟೂ ಬಿಟ್ವೀನ್ ಎ ಆ್ಯಂಡ್ ಸಿ, ನಾನೇನು ಮಾಡ್ತೀನಿ, ಬಿಟ್ವೀನ್ ಎ ಆ್ಯಂಡ್ ಸಿ ಐ ರೀಪ್ಲೇಸ್ ವಿತ್ ಸಿಂಗಲ್ ಒನ್. ಇಲ್ಲೇನಾಗುತ್ತೆ, ಒಂದು ವೇಳೆ ನಿಮಗೆ ವೋಲ್ಟೇಜ್ ಬೇಕಾದರೆ ಅಗೇನ್ ಯು ಆಲ್ಸೋ VAC. ಸೊ ಬಿಟ್ವೀನ್ ಎ ಸಿ ಇಸ್ ನಥಿಂಗ್ ಬಟ್ ಇಲ್ಲೇನಾಗುತ್ತೆ, ಇಲ್ಲಿ ಬೇಸಿಕಲಿ ನಿಮಗೆ E ಈಕ್ವಲೆಂಟ್ ಮೈನಸ್ I ಇಂಟು R ಈಕ್ವಲೆಂಟ್. ಸೊ ಕಂಪೇರಿಂಗ್ ದೀಸ್ ಟು ನೋಡಿ, ಎರಡು ಈಕ್ವೇಷನ್ ಕಂಪೇರ್ ಮಾಡೋದು ನಮ್ಗೆ ಏನು ಸಿಗುತ್ತೆ. ಸೊ E ಈಕ್ವಲೆಂಟ್ ಪ್ಲೇಸಲ್ಲಿ E1 ಪ್ಲಸ್ E2 ಇದೆ, ಆ್ಯಂಡ್ I ಈಕ್ವಲೆಂಟ್ ಪ್ಲೇಸಲ್ಲಿ R ಈಕ್ವಲೆಂಟ್ ಪ್ಲೇಸಲ್ಲಿ R1 ಪ್ಲಸ್ R2 ಇದೆ. ಅರ್ಥ ಆಯ್ತಾ? ಸೊ ಎರಡು ಏನಾಗುತ್ತೆ, ಬೇಸಿಕಲಿ ನಥಿಂಗ್ ಬಟ್ ಇಟ್ಸ್ ನಥಿಂಗ್ ಬಟ್ ಆ್ಯಡಿಂಗ್ ನಾರ್ಮಲಿ. ಸೊ E ಈಕ್ವಲೆಂಟ್ ಅಂದರೆ E1 ಪ್ಲಸ್ E2 ಆ್ಯಡ್ ಮಾಡಿ, R ಈಕ್ವಲೆಂಟ್ ಅಂದರೆ R1 ಪ್ಲಸ್ R2 ಆ್ಯಡ್ ಮಾಡಿ. ಇಟ್ಸ್ ವೆರಿ ಸಿಂಪಲ್. ಇದು ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಈಕ್ವಲೆಂಟ್ ಫೈಂಡ್ ಮಾಡಿ ತುಂಬ ಇಂಪಾರ್ಟೆಂಟು. ನೀವು KCET ಕ್ವಶನ್ ಯಾವತ್ತು ತೊಗೊಂಡ್ರೆ ತುಂಬ ಸತಿ ಕೇಳಿದೆ, ಲಾಸ್ಟೇ ಕೂಡ ಕೇಳಿದರು. there will be cells of some 7 years, some cells are connected in series, some are connected in parallel. How many you need total number of cells? ಏನೋ ಇರುತ್ತೆ ಆ್ಯಕ್ಚುಲಿ, ಥರ ಕ್ವಶನ್ಸ್ ಕೇಳ್ತಾರೆ. an electrical person has only a cell with only this much of voltage, this much of resistance, but you want this much voltage. How he has to connect it? How many cells has to be connected? In a given circuit 3 cells are reversed. ಇಲ್ಲಿ ಎರಡು ಸೇಮ್ ಒಂದೇ ಡೈರೆಕ್ಷನ್ ಇದೆ. ರಿವರ್ಸ್ ಮಾಡಿದಾಗ ಏನಾಗುತ್ತೆ, ಒಂದು ಸೆಲ್ನ ಆಪೋಸಿಟ್ ಮಾಡಿದಾಗ ಏನಾಗುತ್ತೆ, ಹೇಗೆ, ವಾಟ್ ಇಸ್ ದಿಸ್ ಆಲ್ ವೆರಿ ಕಾಮನ್. ಅಂದರೆ ಇದು ಬೇಸಿಕ್ಕು. ಇದನ್ನು ಅರ್ಥ ಮಾಡ್ಕೊಂಡು ಯಾವ ಥರ ಕ್ವಶನ್ ಬೇಕಾದ್ರೂ ಮಾಡ್ಬೋದು. ಆಯಿತಾ? ಇಫ್ ಎಮ್ ಸೆಲ್ಸ್ ಆರ್ ರಿವರ್ಸ್ನ ಸರ್ಕ್ಯೂಟ್ ಆ ಥರ ಈ ಥರ ಕ್ವಶನ್ಸ್ ಎಲ್ಲ ಬರುತ್ತೆ ಮಕ್ಕಳು. ಇಟ್ಸ್ ವೆರಿ ಸಿಂಪಲ್. E1 ಪ್ಲಸ್ E2 ಆ್ಯಂಡ್ R1 ಪ್ಲಸ್ R2. ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು, ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು. ಅಫ್ಕೋರ್ಸ್ ಬೋರ್ಡ್ ಎಕ್ಸಾಮ್ ಡಿರೈವೇಷನ್ ತುಂಬ ಇಂಪಾರ್ಟೆಂಟು, ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು. ಸೇಮ್ ಥಿಂಗ್. ಸೊ ವೆನ್ ದೇ ಆಸ್ಕ್ ಯು ಟು ರೈಟ್ ಡಿರೈವೇಷನ್, ದಯವಿಟ್ಟು ಪ್ರಾಪರ್ ಎಕ್ಸ್ಪ್ಲೈನ್, ಫಸ್ಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡಿ. Consider two cells of EMF E1 and E2. The internal resistance are R1 and R2 and they connected in series as shown in the figure.
ಅರ್ಥ ಆಯ್ತಾ? ಅದಾದಮೇಲೆ the voltage across AB is given by this much, this is given by this much, and we know this is equal to this plus this. Substitute ಮಾಡಿ ಕಾಮನ್ ತಗೊಂಡು ಅದಾದಮೇಲೆ when a your right statement, when a combination replaced with a equivalent cell of EMF E equivalent and internal resistance R equivalent, then if this is replaced with this, then here in this case VAC is what? E equivalent minus I into R equivalent. Comparing this equation 1 and 2, we can get E equivalent is equal to E1 plus E2, R equivalent is equal to R1 plus R2. Simple derivation. ಅರ್ಥ ಆಯ್ತಾ? ಇಟ್ಸ್ ವೆರಿ ವೆರಿ ಸಿಂಪಲ್. ಸೊ ಈವನ್ ಪ್ಯಾರಲ್ ಬಂದಾಗೂ ಸೇಮ್ ಇದೇ ಬರುತ್ತೆ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಇಲ್ಲಿ ಏನಾದರೂ ವೋಲ್ಟೇಜ್ ಸ್ಪ್ಲಿಟ್ ಆಗ್ತಾ ಇದೆ. ಇಲ್ಲಿ ವೋಲ್ಟೇಜ್, ಇಲ್ಲಿ V1 ಆ್ಯಂಡ್ V2 ವೋಲ್ಟೇಜ್ ಇದೆ, ವೋಲ್ಟೇಜ್ ಆ್ಯಡ್ ಮಾಡ್ತಾ ಇದ್ದೀವಿ. ಬಟ್ ಪ್ಯಾರಲಲ್ಲಿ ಕರೆಂಟ್ನ ಆ್ಯಡ್ ಮಾಡ್ತೀವಿ. ಸಿಂಪಲ್ ಪ್ಯಾರಲಲ್ಲಿ ಕರೆಂಟ್ನ ಆ್ಯಡ್ ಮಾಡ್ತೀವಿ. ರೈಟ್ಲಿ ಕಮ್ ಟು ಡಿರೈವೇಷನ್. ಸೊ ನಾವು ಇಲ್ಲೇನಾಗುತ್ತೆ, ಕರೆಂಟ್ ಸ್ಪ್ಲಿಟ್ ಆಗುತ್ತೆ, I ಬರುತ್ತೆ, I1 ಮತ್ತು I2 ಸ್ಪ್ಲಿಟ್ ಆಗುತ್ತೆ. ವಾಟ್ ಇಸ್ ಫಾರ್ಮುಲಾ ಫಾರ್ I? ಸೊ ನೀವು ಈಗ ತನಕ ಕಲ್ತಿದ್ದೀರ ಫಾರ್ಮುಲಾ. So we just now learned the formula that the voltage is equal to E minus I into R alva. I ಏನಾಗುತ್ತೆ basically I'll take different color. Okay, ಇಲ್ಲಿ I ಏನಾಗುತ್ತೆ basically if you want to find I, so ನಿಮ್ಗೆ ಏನಾಗುತ್ತೆ, so you can shift this side and you can find I now. So what is I becomes now? So I calculate ಮಾಡಬೇಕಂತ ಹೇಳಿದ್ರೆ I ನ ಈ ಕಡೆ ತಗೊಂಡೋಗೋಣ. I into R and I into R and E minus V, and your I will be E minus V divided by R ಬರುತ್ತೆ. ಸೊ I ಒಂದು E minus V divided by R. ಇಲ್ಲಿ ಸಿ ಪ್ರೀವಿಯಸ್ ಕೇಸಲ್ಲಿ ನಾವು ವೋಲ್ಟೇಜ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಇಲ್ಲಿ V1 ಅಂತ ಇರುತ್ತೆ, ಇಲ್ಲಿ V2 ಇರುತ್ತೆ. ನಾವೇನು ಮಾಡ್ತಾ ಇದ್ದೀವಿ, ಬೇಸಿಕಲಿ ಟೋಟಲ್ V is equal to V1 plus V2 ಅಂತ ಮಾಡ್ತೀವಿ ಸೀರೀಸಲ್ಲಿ. ಅರ್ಥ ಆಯ್ತಾ? ನಾನು ಲಾಸ್ಟ್ ಲೆಕ್ಚರಲ್ಲಿ ಐ ಟೋಲ್ಡ್ ಯು ರೆಸಿಸ್ಟರ್ಸ್ ಇನ್ ಸೀರೀಸ್, ರೆಸಿಸ್ಟರ್ಸ್ ಇನ್ ಪ್ಯಾರಲಲ್, ಇದು ಸೆಲ್ಸು. ಅರ್ಥ ಆಯ್ತಾ? ಇಲ್ಲಿ ಅದೇ ರೀತಿ ಇಲ್ಲಿ ಕರೆಂಟ್ ಸ್ಪ್ಲಿಟ್ ಆಗುತ್ತೆ. ಸೊ I1, ಸೊ ನಾವು I is equal to I1 plus I2 ಅಂತ ತಗೊಂಡು ಇದು ಎರಡಕ್ಕೆ ಎಕ್ಸ್ಪ್ರೆಷನ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಪ್ರೀವಿಯಸ್ ಕೇಸಲ್ಲಿ V is equal to V1 plus V2 ಅಂತ ತಗೊಂಡು, ಈ V1 plus V2 ಅಂತ ತಗೊಂಡು ಇದಕ್ಕೆ ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಇಲ್ಲಿ ಏನಾಗುತ್ತೆ, ಇಲ್ಲಿ I is equal to ಬೇಸಿಕಲಿ ವಿ ಗೊಂಟೆ I is equal to I1 plus I2 ಅಂತ ತಗೊಂಡು I1 ಎಕ್ಸ್ಪ್ರೆಷನ್ E1 minus V, ವೋಲ್ಟೇಜ್ ಸೇಮ್ ಇರುತ್ತೆ, ಪ್ಯಾರಲಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ. ಆಯಿತಾ? ಸೊ E1 minus V divided by R1. ಸೊ ಬೇಸಿಕಲಿ so I1 basically I again current will basically, if you want you can take it as I1 and then I2. So I1 is equal to E1 minus V1 divided by R1 and I2 is equal to E2 minus V2 divided by R1, and we know I is equal to I1 plus I2. Substitute ಮಾಡಿ ಇಲ್ಲಿ again same expression ಮಕ್ಕಳು, E1 by R1 E2 by R2 minus V ಕಾಮನ್ ತಗೊಂಡ್ರೆ 1 by R1 plus 1 by R2. ಅದಕ್ಕೆ ಹೇಳೋದು ಒಂದನ್ನು ಅರ್ಥ ಮಾಡಿಕೊಂಡ್ರೆ, ಇದನ್ನು ಅರ್ಥ ಮಾಡಿಕೊಂಡ್ರೆ ಇದು ಈಸಿ. ಇಲ್ಲೇನಾಗುತ್ತೆ, ಇಲ್ಲಿ ವೋಲ್ಟೇಜ್ನ ಆ್ಯಡ್ ಮಾಡ್ತಾ ಇದ್ದೀವಿ, ಇಲ್ಲಿ ಕರೆಂಟ್ನ ಆ್ಯಡ್ ಮಾಡ್ತೀವಿ, ಸೇಮ್ ಅದೇ ರೀತಿ ಕಾಮನ್ ತೊಗೊತೀವಿ, ಇಲ್ಲಿ ಕಾಮನ್ ತೊಗೊತೀವಿ. ಬಟ್ ಇಲ್ಲಿ ನಿಮಗೆ E1 by R1 by E2 by R2 ಬರುತ್ತೆ. ಅಲ್ಲಿ ಬರೀ E1 E2 ಬರ್ತಾ ಇದೆ, ಇಲ್ಲಿ E1 by R1 E2 by R2 ಮೈನಸ್ ಅಲ್ಲಿ I ಕಾಮನ್ ತೊಗೊತೀವಿ, ಇಲ್ಲಿ V ಕಾಮನ್ ತೊಗೊತೀವಿ. ಯಾಕಂದರೆ ಅಲ್ಲಿ ಕರೆಂಟ್ ಸೇಮ್ ಇರುತ್ತೆ, ಕರೆಂಟ್ ಕಾಮನ್ ತೊಗೊತೀವಿ. ಇಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ, ವೋಲ್ಟೇಜ್ ಕಾಮನ್ ತೊಗೊತೀವಿ. ಅರ್ಥ ಆಯ್ತಾ? ಅದಾದ್ಮೇಲೆ ಸಿಂಪಲ್, ಇಷ್ಟು ಅರ್ಥ ಆಗಿದೆ ಕ್ಲಿಯರಾಗಿ. ಸೊ ನಮಗೆ ಐ ನೀಡ್ ಎಕ್ಸ್ಪ್ರೆಷನ್ ಫಾರ್ I, ಬ್ರಿಂಗ್ ದ I ದಿಸ್ ಸೈಡ್, ಬಿಕಾಸ್ ಜನರಲ್ ಎಕ್ಸ್ಪ್ರೆಷನ್ ಬಂದು ಇಫ್ ಐ ರೀಪ್ಲೇಸ್ ವಿತ್ I ಈಕ್ವಲೆಂಟ್, ಸೊ E ಈಕ್ವಲೆಂಟ್ ಮೈನಸ್ V ಕಾಮನ್ ಇರುತ್ತೆ ಬೈ R ಈಕ್ವಲೆಂಟ್. ಐ ನೀಡ್ ದಿಸ್ ಕೈಂಡ್ ಆಫ್ ಎಕ್ಸ್ಪ್ರೆಷನ್. ಸೊ ಇಲ್ಲಿ ನನಗೆ I ಇಲ್ಲಿದೆ ಅಲ್ವಾ I, ಸೊ ಐ ಹ್ಯಾವ್ I ಈಸ್ ಈಕ್ವಲ್ ಟು E ಈಕ್ವಲ್ ಮೈನಸ್ R ಈಕ್ವಲೆಂಟ್. ಸೊ ವಿ ಕ್ಯಾನ್ ಗೆಟ್ ದ ಎಕ್ಸ್ಪ್ರೆಷನ್ ಇನ್ ದಿಸ್ ಕೇಸ್. I ಆಲ್ರೆಡಿ ಈ ಥರ ಇದೆ, I ಈಸ್ ಈಕ್ವಲ್ ಟು E1 plus E2 and E2 minus E1 minus V ಬರುತ್ತೆ. ಇಫ್ ದಟ್ಸ್ ಇಟ್ ಯು ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂ ಆಫ್ V. ಸೊ V ಏನಾಗುತ್ತೆ, E1 by E2 ಈ ಕಡೆ I ಬರುತ್ತೆ ಬೇಸಿಕಲಿ, ಆ್ಯಂಡ್ ವಿ ಕ್ಯಾನ್ ಶಿಫ್ಟ್ ಇನ್ ದಿಸ್ ವೇ. ಸೊ ವಾಟ್ ಇಸ್ ಜನರಲ್ ಎಕ್ಸ್ಪ್ರೆಷನ್? V ಈಸ್ ಈಕ್ವಲ್ ಟು, ಸೊ ವಾಟ್ ಇಸ್ ಎಕ್ಸ್ಪ್ರೆಷನ್ ಫಾರ್ V? ಸೊ V ಅಂತ ತಗೊಂಡ್ರೆ ನಾವು E ಈಕ್ವಲೆಂಟ್ ಮೈನಸ್ I ಇಂಟು R ಈಕ್ವಲೆಂಟ್. ಸೊ E ಈಕ್ವಲೆಂಟ್ V ಏನಾಗುತ್ತೆ ಬೇಸಿಕಲಿ, V ಈಸ್ ಈಕ್ವಲ್ ಟು E ಈಕ್ವಲೆಂಟ್ ಮೈನಸ್ I ಇಂಟು R ಈಕ್ವಲೆಂಟ್. ಸೊ E ಈಕ್ವಲೆಂಟ್ ಇಸ್ ನಥಿಂಗ್ ಬಟ್ ದಿಸ್ ಎಕ್ಸ್ಪ್ರೆಷನ್. R ಈಕ್ವಲೆಂಟ್ ಏನಾಗುತ್ತೆ ಬೇಸಿಕಲಿ ಮೈನಸ್ I ಇದೆ, ಇಲ್ಲಿ R ಈಕ್ವಲೆಂಟ್ ಬಂದು 1 by ದಿಸ್ ಇರುತ್ತೆ. ಐ ಥಿಂಕ್ ಕೆಲವೊಂದು ಬುಕ್ಕಲ್ಲಿ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಡೂ ಹಿಯರ್ ಇಟ್ ಸೆಲ್ಫ್ R1 R2, ಇಲ್ಲಿ ನಿಮಗೆ R1 R2 E2 R1 ಇಂಟು R2 ಅಂತ ಬರೀತಾರೆ ಇಲ್ಲಿ. ಅದೇ ಅಗೇನ್ ದೇ ವಿಲ್ ಟೇಕ್ ದಿಸ್ ಆಸ್ R1 R2 ಪ್ಲಸ್ R1 ಅಂತ ಬರೆದ್ಬಿಟ್ಟು ದೇ ವಿಲ್ ಡೂ ಒನ್ ಮೋರ್ ಡೆರಿವೇಷನ್, ನಾಟ್ ರಿಕ್ವೈರ್ಡ್. ಇದು ಈಸಿ. ಇದು ನಾವೇನು ಮಾಡ್ತಾ ಇದ್ದೀವಿ ಈಗ ಸಿಂಪಲ್ ಆಗಿ. ಸೊ ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ಅಪ್ ಟು ಹಿಯರ್. ಕಾಮನ್ ತೊಗೊಂಡು V ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ, ಆ್ಯಂಡ್ ವಿ ಗಾಟ್ ದ I ದಿಸ್ ಸೈಡ್. ಆ್ಯಂಡ್ ನಾವೇನು ಮಾಡ್ತಾ ಇದ್ದೀವಿ, ಕಂಪ್ಲೀಟಾಗಿ ಎಕ್ಸ್ಪ್ರೆಷನ್ನ 1 by R1 plus R2 ಡಿವೈಡ್ ಮಾಡ್ತಾ ಇದ್ದೀವಿ. ವಿ ಆರ್ ಡಿವೈಡಿಂಗ್ ಎಂಟೈರ್ ಎಕ್ಸ್ಪ್ರೆಷನ್ by 1 by R1 plus R2 ಫಾರ್ ಎಕ್ಸಾಂಪಲ್.
ಈ ಕಡೆ ಬಂದಾದ್ಮೇಲೆ ಡಿವೈಡ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ, ಇದು ಡಿವೈಡ್ ಬೈ 1/r ಪ್ಲಸ್ R2 ಬರುತ್ತೆ, I ಡಿವೈಡ್ ಬೈ 1/r ಪ್ಲಸ್ R2 ಬರುತ್ತೆ. ಸೊ V is nothing but E equivalent minus I into R equivalent. So E equivalent this expression, I into R equivalent ಪ್ಲಸ್ ಇಲ್ಲಿ 1 ಇದೆ, ಅರ್ಥ ಆಯ್ತಾ? ಸೊ ಇದನ್ನು ಕಂಪೇರ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಕಂಪೇರಿಂಗ್ ದಿಸ್ ವಿತ್ ದಿಸ್ ವಿ ಗೆಟ್ E equivalent ಏನಾಗುತ್ತೆ E1 by R1 plus E2 by R2 1/r plus 1/r2. ಆ್ಯಂಡ್ ಅದನ್ನು ಸಿಂಪ್ಲಿಫೈ ಮಾಡಿದಾಗ ನಾವು LCM ತೊಗೊಂಡ್ರೆ E1 R2 E2 R1 ಡಿವೈಡ್ ಬೈ R1 R2 ಇರುತ್ತೆ. ಇಲ್ಲೂ ಅಷ್ಟೇ R2 ಪ್ಲಸ್ R1 ಡಿವೈಡ್ ಬೈ R1 R2 ಇರುತ್ತೆ. R1 R2 ಕ್ಯಾನ್ಸಲ್ ಆಗುತ್ತೆ. ವಿಲ್ ಗೆಟ್ ಲೈಕ್ ದಿಸ್ E1 R2 ಪ್ಲಸ್ E2 R1 ಡಿವೈಡೆಡ್ ಬೈ R1 ಪ್ಲಸ್ R2. ಅದು ಹೋಲ್ ಥಿಂಗ್ ಡಿವೈಡ್ ಬೈ ಇದು ಇರುತ್ತೆ. ಸೊ 1 ಬೈ ಅಗೇನ್ ಇಲ್ಲಿ ಏನಾಗುತ್ತೆ R2 ಪ್ಲಸ್ R1 ಡಿವೈಡ್ ಬೈ R1 R2 ಇರುತ್ತೆ. R1 R2 ಕ್ಯಾನ್ಸಲ್ ಆಗುತ್ತೆ. E1 E2 E2 R1 ಬೈ R1 ಪ್ಲಸ್ R2. ಬಟ್ ನಾನು ಸಜೆಸ್ಟ್ ಮಾಡ್ತೀನಿ ಯಾವತ್ತು ಈಗ ನೆನ್ಪಿಟ್ಕೊಳ್ಳಿ, ಈಕ್ವೆಂಟ್ ಅಂತ ಈಗ ನೆನ್ಪಿಟ್ಕೊಳ್ಳಿ. E1 ಬೈ R1 ಪ್ಲಸ್ E2 ಬೈ R2 ಈ ಥರ ಹೋಗ್ತಾನೆ ಇರುತ್ತೆ. ಸೊ ಈ ಥರ E3 ಬೈ R3 ಈ ಥರ ಹೋಗ್ತಾನೇ ಇರುತ್ತೆ. ಹೀಗೆ ನೆನ್ಪಿಟ್ಕೊಂಡ್ರೆ ಬೆಟರ್ ಅಂತ ನಾನು ಹೇಳೋದು. ಇದು 1/r ಪ್ಲಸ್ 1/r2. ಇಫ್ ಯು ವಾಂಟ್ ಯು ಕ್ಯಾನ್ ಮೇಕ್ ದಿಸ್ ಎಸ್ 1/r ಈಕ್ವಲೆಂಟ್. ಇನ್ಫ್ಯಾಕ್ಟ್ ಹೇಳ್ಬೇಕಂತ ಹೇಳಿದ್ರೆ ನೀವು ಇನ್ನೂ ಈಸಿ ನೆನ್ಪಿಟ್ಕೊಬೇಕಂತ ಹೇಳಿದ್ರೆ E equivalent by R equivalent is nothing but E1 by R1 plus E2 by R2 ಈ ಥರ ಹೋಗ್ತಾನೆ ಇರುತ್ತೆ. ಇದು ಬೆಸ್ಟ್, ಬಿಕಾಸ್ 1/r equivalent ಇಸ್ 1/r ಪ್ಲಸ್ 1/r2 ಅಲ್ವಾ. 1/r equivalent ಶಿಫ್ಟ್ ಮಾಡಿದಾಗ E equivalent ಬೈ 1/r equivalent ಬರುತ್ತೆ. ಈ ಶಿಫ್ಟ್ ಮಾಡಿದಾಗ ಹಿಂಗೆ ಮಲ್ಟಿಪ್ಲೈ ಮಾಡ್ತೀನಿ. ಈ ಥರ ನೆನ್ಪಿಟ್ಕೊಬೋದು ನೀವು. ಇಟ್ಸ್ ಮೋರ್ ಈಸಿಯರ್. R equivalent ಏನಾಗುತ್ತೆ ಬೇಸಿಕಲಿ ಇಲ್ಲಿ. ಸೊ ಕಂಪೇರಿಂಗ್ ದಿಸ್ ಇಕ್ವೇಷನ್, ಸೊ ಇಲ್ಲಿ ನೋಡಿ 1 ಡಿವೈಡೆಡ್ ಬೈ R1 ಪ್ಲಸ್ R2 ಇದೆ. R equivalent ಬಂದು ಏನಾಗುತ್ತೆ 1 ಡಿವೈಡ್ ಬೈ R1 ಪ್ಲಸ್ R2. ಅದಾದಮೇಲೆ ಸೊ ಯು ಕ್ಯಾನ್ ಅಗೇನ್ ನೀವು ಇಲ್ಲಿ ಸಿಂಪ್ಲಿಫೈ ಮಾಡ್ಬೋದು. ಇಲ್ಲಿ ಇದನ್ನು R2 ಪ್ಲಸ್ R1 ಡಿವೈಡ್ ಬೈ R1 ಪ್ಲಸ್ LCM ಈ ಥರ ಇದು ಮೇಲೆ ಹೋಗುತ್ತೆ. ಸೊ ಯು ಗೋನ್ ಟು ಗೆಟ್ R1 R2 ಡಿವೈಡ್ ಬೈ R1 ಪ್ಲಸ್ R2. ಸೊ R equivalent is equal to what? R equivalent is equal to R1 R2 ಡಿವೈಡ್ ಬೈ R1 ಪ್ಲಸ್ R2. ನಿಮ್ಮ ಎಕ್ಸಾಮಲ್ಲಿ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ದಿಸ್ ಎಕ್ಸ್ಪ್ರೆಷನ್ ಇಲ್ಲಿದು ಬರೀಬೇಕು. ಬಟ್ ಜನರಲ್ ಈಸಿಯಾಗಿ ನೆನ್ಪಿಟ್ಕೊಳೋಕ್ಕೆ ಇದನ್ನು ಮಾಡ್ಕೊಳ್ಳಿ. E equivalent is equal to ಏನಾಗುತ್ತೆ E equivalent by R equivalent is equal to E1 by R1 E2 by R2 ಇದ್ರೆ ಹೋಗ್ತಾನೆ ಇರುತ್ತೆ. ಇಲ್ಲೇನಾಗುತ್ತೆ ಬೇಸಿಕಲಿ ಇಲ್ಲಿ. ಸೊ ವಾಟ್ ಯು ಕ್ಯಾನ್ ಸಿ ಇನ್ ದಿಸ್ ಕೇಸ್, ಸೊ ಹಿಯರ್ ಸೊ E equivalent is ಈ ಥರ ಬರುತ್ತಲ್ವ ಇದು. ಸೊ ನಿಮ್ಗೆ R equivalent ಫೈಂಡ್ ಮಾಡಬೇಕಂದ್ರೆ 1 ಡಿವೈಡ್ ಬೈ R1 ಪ್ಲಸ್ R2 ಈ ಥರ ಹೋಗ್ತಾ ಇರುತ್ತೆ. ಇಟ್ಸ್ ವೆರಿ ಈಸಿ ಟು ರಿಮೆಂಬರ್. ಆರ್ ರೆಸಿಪ್ರೋಕಲ್ ಮಾಡಿದೆ ನಾನು ಇದನ್ನು. I'll get 1 by R equivalent is equal to 1 by R1 plus 1 by R2 plus 1 by R. So ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಹಿಂಗೆ ನೆನ್ಪಿಟ್ಕೊಳ್ಳಿ. 1 by R equivalent is equal to 1 by R plus 1 by R1 plus 1 by R2 plus 1 by R3 up to whatever they asked. E equivalent ಫೈಂಡ್ ಮಾಡೋಕ್ಕಂದ್ರೆ E equivalent by R equivalent is equal to E1 by R1 plus E2 by R2 plus E3 by R3 ಈ ಥರ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಬೋರ್ಡ್ ಎಕ್ಸಾಮ್ಗೆ ಈ ಥರ ನೆನ್ಪಿಟ್ಕೊಳ್ಳಿ. ಸೊ ವಾಟ್ ಎವರ್ ಡೆರಿವೇಷನ್ ಕೇಳಿದ್ರೆ ಅದನ್ನು ಕ್ಲೀನಾಗಿ ನೀವು ಬರೀಬೇಕು. ಅರ್ಥ ಇದೆ ಕ್ಲಿಯರಾಗಿ? ಯು ರೈಟ್ ಅಪ್ ಟು ಅಂಡರ್ಸ್ಟುಡ್ ಕ್ಲಿಯರ್ಲಿ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಡೆರಿವೇಷನ್. ದಟ್ಸ್ ವೆರಿ ಈಸಿ. ನೆಕ್ಸ್ಟ್ Kirchhoff laws is very important. But Kirchhoff rules and so very simple. ಇದು ಎಂತ ಗೊತ್ತಾ, ಡಿರೈವೇಷನ್ ದೇ ಕ್ಯಾನ್ ಆಸ್ಕ್ ಇವನ್ ನ್ಯೂಮರಿಕಲ್ ಆಲ್ಸೋ. ಕ್ವಶನ್ ಕೇಳ್ತಾರೆ, ಇವನ್ ಬೋರ್ಡ್ ಎಕ್ಸಾಮಲ್ಲಿ ಕೆಲಸ ತುಂಬ ಕೇಳಿದ್ದಾರೆ. ಯಾವುದೋ ಒಂದು ಸರ್ಕ್ಯೂಟ್ ಕೊಟ್ಬಿಟ್ಟು ಫೈಂಡ್ ದ ಕರೆಂಟ್ ಇನ್ ದ ಈಚ್ ರೆಸಿಸ್ಟರ್. ನೀವು ಓಮ್ಸ್ ಲಾ ಎಲ್ಲ ಯೂಸ್ ಮಾಡಿಕೊಂಡು ಸಿಂಪಲ್ ಸರ್ಕ್ಯೂಟ್ ಫೈಂಡ್ ಮಾಡ್ಬೋದು. ಅದೇ ಕಾಂಪ್ಲಿಕೇಟೆಡ್ 2-3 ರೆಸಿಸ್ಟರ್ 2-3 ವೋಲ್ಟೇಜಸ್ ಎಲ್ಲ ಇದ್ದರೆ ದಿ Kirchhoff laws going to help a lot. First law, it's very simple. What it says, it's nothing but current law, junction law, KCL, you can call whatever you want. ಯಾವುದೇ ಒಂದು ಸರ್ಕ್ಯೂಟಲ್ಲಿ ಯಾವುದೋ ಒಂದು ಜಂಕ್ಷನ್ ತೊಗೊಂಡ್ರೆ ಮೇ ಬಿ ಕೆಲವೊಂದು ಕರೆಂಟ್ಸ್ ಒಳಗೆ ಬರ್ತಾ ಇರುತ್ತೆ, ಕೆಲವೊಂದು ಕರೆಂಟ್ಸ್ ಆಚೆ ಹೋಗ್ತಾ ಇರುತ್ತೆ. ಸೊ ಸಮ್ ಕರೆಂಟ್ಸ್ ಕಮ್ ಇನ್, ಸಮ್ ಕರೆಂಟ್ಸ್ ಗೋ ಔಟ್ ದಿ ಜಂಕ್ಷನ್. ಸೊ ಆಲ್ ದ ಇನ್ಕಮಿಂಗ್ ಕರೆಂಟ್ಸ್ ಮಸ್ಟ್ ಬಿ ಈಕ್ವಲ್ ಟು ವಾಟ್? ಔಟ್ಗೋಯಿಂಗ್ ಕರೆಂಟ್ಸ್. ಸಿಂಪಲ್. ಈಗ ಪೈಪ್ ಇದೆ, ವಾಟರ್ ಪೈಪ್ ಇದೆ, ನೀರು ಹಿಂಗೆ ಬಂತು, ಮತ್ತು ಇಲ್ಲಿಂದ ಬಂತು, ಇಲ್ಲೊಂದು ಪೈಪಿಂಗ್ ಕನೆಕ್ಟ್ ಆಗಿದೆ, ಇಲ್ಲಿಂದ ಹೋಗ್ತಾ ಇದೆ. ಸೊ ವಾಟ್ ಎವರ್ ದ ವಾಟರ್ ಕಮ್ಸ್ ಇನ್ಸೈಡ್ ದ 2 pipes should be equal to current which is going outside. ಎಷ್ಟು ಬರ್ತೋ ಅಷ್ಟು ಆಚೆ ಹೋಗ್ಬೇಕು. ಅರ್ಥ ಆಯ್ತಲ್ವಾ? ಸೊ ದಟ್ ಈಸ್ ವಾಟ್. ಅಫ್ಕೋರ್ಸ್ ಲೀಕೇಜ್ ಇದ್ದರೆ, ಸೊ ಆಬ್ವಿಯಸ್ಲಿ ಲೀಕೇಜ್ ಇದ್ದೇ ಇರುತ್ತೆ. ಸೊ BMPS ಸೊ ಲೀಕೇಜ್ ಇದ್ದರೆ ಅದು ಆಗೋದಿಲ್ಲ. ಐ ಮೀನ್ ಪ್ರೊವೈಡೆಡ್ ಆಲ್ ಅವರ್ ನಮ್ಮ ಎಲ್ಲ ನಿಮ್ಮ ನಗರ ವಿ ಹ್ಯಾವ್ ದ ಮುನ್ಸಿಪಲ್ ಕಾರ್ಪೊರೇಷನ್ಸ್, ರೈಟ್? ಸೊ ಅವರೆಲ್ಲ 100% ಮಾಡಿದ್ರೆ ಲೀಕೇಜ್ ಇರೋದಿಲ್ಲ. ಎಷ್ಟು ಬರುತ್ತೆ ಅಷ್ಟು ಆಚೆ ಹೋಗುತ್ತೆ. ಇಲ್ಲ ಅಂದರೆ ತುಂಬ ವೇಸ್ಟ್ ಅವರು. ಎನಿವೆ, ಸೊ ಇಲ್ಲಿ ಇನ್ಕಮಿಂಗ್ ಕರೆಂಟ್ ಮಸ್ಟ್ ಬಿ ಈಕ್ವಲ್ ಟು ಔಟ್ಗೋಯಿಂಗ್ ಕರೆಂಟ್ಸ್. ದಟ್ ಮೀನ್ಸ್ ನೋ ಕರೆಂಟ್ ಸ್ಟೇಸ್ ಇನ್ ದ ಜಂಕ್ಷನ್.
That's a junction rule. What junction rule? Algebraic sum of currents at a junction in an electrical network is 0. Algebraic ಅಂದ್ರೆ ಏನು? Incoming ನನಗೆ minus I1. Incoming I keep negative sign. Minus I1, minus I2. Plus outgoing ಅಂದರೆ ಪ್ಲಸ್ ತಗೊಂತೀನಿ ಈಗ. ಇದು ಟೋಟಲ್ 0 ಇರಬೇಕು. ಅರ್ಥ ಆಯ್ತಾ? ಆರ್ ಯು ಕ್ಯಾನ್ ಸೇ I1 plus I2 must be equal to I3 plus I4. ಅದನ್ನು ಆ್ಯಡ್ ಮಾಡಿದ್ರೆ ಸಿನ್ಸ್ ಬೋತ್ ಆರ್ ಈಕ್ವಲ್, you bring it this side and add it 0. ಅರ್ಥ ಆಗಿದೆ ಕ್ಲಿಯರ್ ಆಗಿ? It is based on what? It is based on law of conservation of charge. ಚಾರ್ಜ್ ನೋಡಿ, ಇಲ್ಲಿ ಎಷ್ಟು ಚಾರ್ಜ್ ಬರುತ್ತೋ ಅಷ್ಟು ಚಾರ್ಜ್ ಆಚೆ ಹೋಗಬೇಕು. ಯು ಕಾಂಟ್ ಕ್ರಿಯೇಟ್, ನೀವೇನು ಮಾಡೋಕ್ಕಲ್ಲ. ಇಟ್ ಬೇಸ್ಡ್ ಆನ್ law of conservation of charge. It based on what? Law of conservation of charge. Example ke 1 mark you can tell what is the law on which KCL is defined or junction rule is defined, or which law of Kirchhoff law is based on law of conservation of charge. 1 mark adake. That's very simple. Incoming currents must be equal to outgoing currents. ಯಾವುದೇ ತರ ಚಾರ್ಜ್ ಜಂಕ್ಷನ್ ಅಲ್ಲಿ ಸ್ಟೇ ಮಾಡೋದಿಲ್ಲ. That's it. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಅದಾದ್ಮೇಲೆ ನೆಕ್ಸ್ಟ್ we have next one KVL. It's very very important. Actually ಎಲ್ಲಾ ಕಡೆ ನಾವು ಇದನ್ನೇ ಯೂಸ್ ಮಾಡೋದು. ನ್ಯೂಮರಿಕಲ್ಸ್ ಅಲ್ಲಿ we use this as a property. KVL ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ. ಐ ವಿಲ್ ಟೆಲ್ ಯು ವೆರಿ ಸಿಂಪಲ್. ಆಯಿತಾ? ಡೆಫಿನೇಷನ್ಸ್ ಎಲ್ಲ ಸೆಕೆಂಡ್ ವಿಲ್ ಟಾಕ್ ಅಬೌಟ್ ಲೇಟರ್. ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸರ್ಕ್ಯೂಟ್ ತೊಗೊಂಡಾಗ ಅಲ್ಲಿ ಕೆಲವೊಂದು ರೆಸಿಸ್ಟರ್ಸ್ ಇರುತ್ತೆ, ಕೆಲವೊಂದು ವಿಲ್ ಹ್ಯಾವ್ ದ ಏನೊಂದು ಬ್ಯಾಟ್ರೀಸ್ ವೋಲ್ಟೇಜಸ್ ಇರುತ್ತೆ. ವಿಲ್ ಹ್ಯಾವ್ ಸಮ್ ಸೆಲ್ಸ್ ಆ್ಯಂಡ್ ವಿಲ್ ಹ್ಯಾವ್ ಸಮ್ ರೆಸಿಸ್ಟರ್ಸ್. ಅರ್ಥ ಆಯ್ತಾ? ಏನು ಮಾಡುತ್ತೆ ಬ್ಯಾಟ್ರಿ? ಏನು ಮಾಡುತ್ತೆ? ವೋಲ್ಟೇಜ್ನ ಕೊಡುತ್ತೆ. ರೆಸಿಸ್ಟರ್ ಏನು ಮಾಡುತ್ತೆ? ವೋಲ್ಟೇಜ್ನ ತಗೊಳುತ್ತೆ. ರೆಸಿಸ್ಟರ್ ವಿಲ್ ಕನ್ಸ್ಯೂಮ್, ಬ್ಯಾಟ್ರಿ ವಿಲ್ ಗಿವ್ ದ ಎನರ್ಜಿ, ರೆಸಿಸ್ಟರ್ ವಿಲ್ ಕನ್ಸ್ಯೂಮ್ ದ ಎನರ್ಜಿ. There is one person giving, one person taking. ಅರ್ಥ ಆಯ್ತಾ? ಸೊ ನೀವು ಕಾಮನ್ ಸೆನ್ಸ್ ಯೂಸ್ ಮಾಡಿ. ನನ್ನ ಹತ್ರ 10 volts ಇದೆ, ನಾನು 10 voltsನ ಇಬ್ಬರು ಕೊಡ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್. ಸೊ ಐ ನೀಡ್ ಟು ಗಿವ್ ಎ ಸೈನ್ ಕನ್ವೆನ್ಷನ್ ಫಾರ್ ದ್ಯಾಟ್. ಸೊ ಸಿನ್ಸ್ ನಾನು ಕೊಡ್ತಾ ಇರೋದ್ರಿಂದ ಪ್ಲಸ್ಸು, ಅವ್ರು ತೊಗೊತಾ ಇರೋದು ನೆಗೆಟಿವ್. ಸೈನ್ ಕನ್ವೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಕೊಡೋದನ್ನ ಪ್ಲಸ್ ಅಂತ ತಗೊಂಡು ಸೈನ್ ಕನ್ವೆನ್ಷನ್ ನಾನು ನೆಗೆಟಿವ್ ಅಂತ ತೊಗೊಂಡ್ರೆ ಎರಡನ್ನೂ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 0 ಆಗುತ್ತಲ್ವಾ? ನನ್ನ ಹತ್ರ ಎಷ್ಟಿದೆಯೋ ಅಷ್ಟೇ ಕೊಡೋಕ್ಕಾಗುತ್ತಲ್ವಾ? ಕ್ಯಾನ್ ಐ ಬ್ರಿಂಗ್ ಎಕ್ಸ್ಟ್ರಾ ಆ್ಯಂಡ್ ಗೆಟ್ ಇಟ್? ನನ್ನ ಹತ್ರ 10 rupees ಇದೆ, 10 rupees ಕೊಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ 10 rupees ಐ ಕ್ಯಾನ್ ಗಿವ್ ಟು 10 people or 4 people, 3 people. ನಿಮ್ಗೆಲ್ಲರಿಗೂ 10 ಪೈಸೆ ಕೊಡ್ತೀನಿ. ಆ ರೀತಿ. ಸೊ ಬೇಸಿಕಲಿ ಏನಂತ ಹೇಳಿದ್ರೆ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಕೊಡ್ತೀವಿ, ಅಷ್ಟು, ನಾಟ್ ಮೋರ್ ದೆನ್ ದ್ಯಾಟ್. ಸೊ ಆಲ್ಜಿಬ್ರೈಕ್ ಸಮ್ 0, ಕಾಮನ್ ಸೆನ್ಸ್ 0 ಇರುತ್ತೆ. ನನ್ನ ಹತ್ರ 10 volts ಇದೆ ಈಗ ಬ್ಯಾಟ್ರಿಯಲ್ಲಿ. ಸೊ ದಿಸ್ 10 volts ಇಸ್ ಗಿವನ್ ಟು 2 resistors, and this resistor will, let's imagine, it will take it will take 6 volts and it will take 4 volts, provided we assume again the resistance of the wire is not assumed. Resistance of the wire is neglected. Of course ಎಲ್ಲದರಲ್ಲೂ ವೈರ್ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ, ಬಟ್ ವಿ ಡೋಂಟ್ ಕನ್ಸಿಡರ್. ಓಕೆ, ನಾನು 10 ಇರೋದು 6 ಮತ್ತು 4 ಕೊಟ್ಟಾಗ ಕೊಡೋದನ್ನು ನಾನು ಪಾಸಿಟಿವ್ ಅಂತ ತೊಗೊಂಡೋದು ನೆಗೆಟಿವ್ ಅಂತ ತೊಗೊತೀನಿ. ದಿಸ್ ಇಸ್ ಗಿವಿಂಗ್, ದಿಸ್ ಇಸ್ ಟೇಕಿಂಗ್. ಸೊ ಆಲ್ಜಿಬ್ರೈಕ್ ಸಮ್, ಇದೆಲ್ಲ ಆಲ್ಜಿಬ್ರೈಕ್ ಸಮ್ನ ಆ್ಯಡ್ ಮಾಡಿದ್ರೆ ಆಬ್ವಿಯಸ್ಲಿ 0 ಅಲ್ವಾ? ದಿಸ್ ಈಸ್ ಓನ್ಲಿ KVL. ಇದು ಇಷ್ಟು ಅರ್ಥ ಮಾಡಿಕೊಂಡು ಆಮೇಲೆ ಡೆಫಿನೇಷನ್ಸ್ ಓದಿ. ಬರೀ ಡೆಫಿನೇಷನ್ ಮಗ್ಗಪ್ ಮಾಡೋದಲ್ಲ, ಅರ್ಥ ಮಾಡಿ. ಸಿಂಪಲ್ ಅರ್ಥ ಇದೆ KVL ಈಗ. ಸೊ ದಟ್ ಓನ್ಲಿ ಆ ಸೈನ್ ಕನ್ವೆನ್ಷನ್ಗೆ ನಾವು ಒಂದು ಲೂಪ್ ತೊಗೊತೀವಿ. ಒಳಗಡೆ ಲೂಪ್ ತೊಗೊಂಡು ವಿಲ್ ಹ್ಯಾವ್ ಸಮ್ ರೂಲ್ಸ್ ಫಾರ್ ಸೈನ್ ಕನ್ವೆನ್ಷನ್, ಅದನ್ನು ಫಾಲೋ ಮಾಡ್ತೀವಿ. ನೀವು ಹಿಂಗೆ ಫಾಲೋ ಮಾಡೋಕ್ಕೆ ಬೇಕಾಗಿಲ್ಲ, ನೀವು ಇಷ್ಟ ಬಂದಾಗ ಫಾಲೋ ಮಾಡ್ಬೋದು, ಬಟ್ ಒಂದು ಯೂನಿಫಾರ್ಮಿಟಿ ಇರಬೇಕು. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಸೊ ವಾಟ್ ಈಸ್ ವೋಲ್ಟೇಜ್ ಲಾ ಅಂತ ಹೇಳಿದ್ರೆ, ಸೊ ದ ಸಮ್ ಆಫ್ ವೋಲ್ಟೇಜ್ ಡ್ರಾಪ್ಸ್, ಯು ಕ್ಯಾನ್ ಸೇ ದ ಆಲ್ಜಿಬ್ರೈಕ್. ಯಾಕೆ ವರ್ಡ್ ಆಲ್ಜಿಬ್ರೈಕ್ ಇದೆ ಅಂದರೆ ಪ್ಲಸ್ಸು ಮೈನಸ್ ತೊಗೊಬೇಕು ನಾವು. ಯಾವುದನ್ನು ಕೊಡ್ತಾ ಇದ್ದಾರೋ ಅದು ಪಾಸಿಟಿವ್, ತೊಗೊಂಡೋದು ನೆಗೆಟಿವ್, ಆರ್ ಇಟ್ ಕ್ಯಾನ್ ಬಿ ರಿವರ್ಸ್ ಆಲ್ಸೋ. ಸೊ ದ ಆಲ್ಜಿಬ್ರೈಕ್ ಸಮ್ ಆಫ್ the EMFs and the voltage drops across the resistors is equal to 0. ಯಾವುದೇ ಒಂದು ಕ್ಲೋಸ್ಡ್ ಲೂಪ್ ತಗೊಂಡ್ರೆ ಆಬ್ವಿಯಸ್ಲಿ ದ ಆಲ್ಜಿಬ್ರೈಕ್ ಸಮ್ ಆಫ್ ಚೇಂಜಸ್ ಇನ್ ದ ಪೊಟೆನ್ಷಿಯಲ್, ಆ ಚೇಂಜ್ ಅಂತ ಹೇಳಿದ್ರೆ ಇದು ಕೊಡ್ತಾ ಇದೆ. ಇದು ಸಿಂಪಲ್ ಸರ್ಕ್ಯೂಟ್ ಇಷ್ಟ ಇದೆ. ಮೇ ಬಿ ಯು ಮೇ ಹ್ಯಾವ್ ಒನ್ ಮೋರ್ ಸರ್ಕ್ಯೂಟ್ ಇಯರ್, ಇಟ್ ಲ್ಯಾವ್ ಇನ್ಫ್ಲೂಯೆನ್ಸ್ ಆನ್ ದಿಸ್ ಸರ್ಕ್ಯೂಟ್. ಅರ್ಥ ಆಯ್ತಾ? ಸೊ ಚೇಂಜಸ್ ಇಲ್ಲಿ ಎಷ್ಟು ಚೇಂಜ್ ಆಗ್ತಾ ಇದೆಯೋ, ಇದರಲ್ಲಿ ಏನು ಚೇಂಜ್ ಆಗಿದೆಯೋ ಫಾರ್ ಎಕ್ಸಾಂಪಲ್ ಅದು ಇಲ್ಲಿ ಹೋಗಿರಬೇಕು. ನಾನು ಹೇಳ್ತೀನಿ, ನಾನು ಫುಲ್ಲು ಕೊಡೋದಿಲ್ಲ, ನನ್ನ 10 ಮಾತ್ರ ಇದೆ, ನಾನೀಗ ಬರೀ 4 ಕೊಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಅ ಚೇಂಜ್ ಆಫ್ 10 ಇಂದ 6 ಕಡಿಮೆ ಆಗಿದೆ. 10 - 6 is 4. ಸೊ 6 is given to these two ಫಾರ್ ಎಕ್ಸಾಂಪಲ್. ನಾವು ಎಷ್ಟು ಕೊಟ್ಟಿದೆ ಇಲ್ಲಿ ಫಾರ್ ಎಕ್ಸಾಂಪಲ್, ಇಲ್ಲೊಂದು 3, ಇಲ್ಲೊಂದು 3 ಮೈನಸ್. ನೆಕ್ಸ್ಟ್ ಚೇಂಜ್ ಇಸ್ 0. ಇಲ್ಲಿ ಚೇಂಜ್ -3, ಇಲ್ಲಿ ಚೇಂಜ್ +6 ಆಗಿರುತ್ತೆ, ಅಗೇನ್ 0 ಇರುತ್ತೆ. ಇಟ್ಸ್ ಅ ಮೀನಿಂಗ್. ಸೊ ಆಲ್ಜಿಬ್ರೈಕ್ ಸಮ್ ಆಫ್ ಚೇಂಜಸ್ ಇನ್ ದ ಪೊಟೆನ್ಷಿಯಲ್ ಅರೌಂಡ್ ಎನಿ ಕ್ಲೋಸ್ ಲೂಪ್ ಇನ್ವಾಲ್ವಿಂಗ್ ರೆಸಿಸ್ಟರ್ಸ್ ಆ್ಯಂಡ್ ಸೆಲ್ಸ್ ಇನ್ ದ ಲೂಪ್ ಇಸ್ 0. You can say in different words. This is NCR. I always take NCRT derivations. Whenever I say law, NCRT means adunu togoda. Simple. Or I can say the algebraic sum of
the EMFs and the potential drops across the each resistors is 0. ಅರ್ಥ ಆಯ್ತಾ? ಸೊ ಆಲ್ವೇಸ್ ಇದು ಅಷ್ಟೇ, ದೇ ಬೋತ್ ಆರ್ ಸೇಮ್. ದೇ ಸೇಯಿಂಗ್ ಇನ್ಸ್ಟೆಡ್ ಆಫ್ ಸೇಯಿಂಗ್ ಪೊಟೆನ್ಷಿಯಲ್ ಡ್ರಾಪ್ ಅಂಡ್ ಆಲ್, ದೇ ಸೇ algebraic sum of the changes in the potential across the EMFs, across the cells and the resistors. Sum is equal to 0. Very simple. ನಾವು ಎಷ್ಟು ಕೊಟ್ಟರೆ ಅಷ್ಟು ತೊಗೊತಾರೆ. ಕೊಡೋದು ಪಾಸಿಟಿವ್, ತೊಗೊಳೋದು ನೆಗೆಟಿವ್, ಎರಡು ಆ್ಯಡ್ ಮಾಡೋದು 0. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ಅದಾದಮೇಲೆ ಇದು ಆದಮೇಲೆ ವಾಟ್ ಇಸ್ ದ ಬೇಸ್ಡ್ ಆನ್ ದಿಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ವಾಟ್ ಈಸ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ? ಲಾ ಆಫ್ ಎಕ್ಸ್ಟ್ರಾ ಎನರ್ಜಿ ಎಲ್ಲಿ ತೊಗೊಂಬರಲಿ ನಾನೀಗ. ಫಾರ್ ಎಕ್ಸಾಂಪಲ್ ರೆಸಿಸ್ಟರ್ಸ್ ಎನರ್ಜಿ ಕನ್ಸ್ಯೂಮ್ ಮಾಡುತ್ತೆ, ಎಲ್ಲಿ ತೊಗೊಂಬರಲಿ ನನಗೆ? ಇದು ಕನ್ಸರ್ವೇಷನ್ ಆಫ್ ಎನರ್ಜಿ. ಎನರ್ಜಿ ಅನ್ನೋದು ಎಲ್ಲೂ ಹೋಗೋದು. ಆಬ್ವಿಯಸ್ಲಿ again we are assuming a small amount of energy may get dissipated when traveling in the wire, but ಅದೆಲ್ಲ ಬೇಕಾಗಿಲ್ಲ. ಸೊ ವಿ ನೆಗ್ಲೆಕ್ಟ್ ದಟ್ ವೈರ್ ರೆಸಿಸ್ಟೆನ್ಸ್ ಆಫ್ ದ ವೈರ್ಸ್. ಎಲ್ಲ ಕಡೆನೂ ಅಷ್ಟೇ, ಎಲ್ಲ ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಆ ವೈರ್ದು ರೆಸಿಸ್ಟೆನ್ಸ್ ಇಲ್ಲ ಅಂತ ಕನ್ಸಿಡರ್ ಮಾಡಿ, ಅದರಲ್ಲೂ ಕೂಡ ಸ್ಮಾಲ್ ಅಮೌಂಟ್ ಡಿಸಿಪೇಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಮೇಲೆ ಆಗಿರುತ್ತೆ. ದಿಸ್ ಇಸ್ ಅ ಫಾರ್ಮುಲಾ. ಆ್ಯಂಡ್ ಕಮಿಂಗ್ ಟು ಸೈನ್ ಕನ್ವೆನ್ಷನ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಈ ಲೆಕ್ಚರ್ ಆದಮೇಲೆ ಐ ಆಮ್ ಗೋಯಿಂಗ್ ಟು ಡು ನ್ಯೂಮರಿಕಲ್ಸ್. ನಾನು ನ್ಯೂಮರಿಕಲ್ಸ್ ಮತ್ತೆ ನಿಮಗೆ ಸೈನ್ ಕನ್ವೆನ್ಷನ್ ಹೇಳೋದಿಲ್ಲ, ಐ ಡೈರೆಕ್ಟ್ಲಿ ಡು ದ ನ್ಯೂಮರಿಕಲ್ಸ್. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವೆರಿ ಸಿಂಪಲ್. ಯಾವುದೋ ಒಂದು ರೆಸಿಸ್ಟರ್ ಇದೆಯಲ್ವಾ, ಆ ರೆಸಿಸ್ಟರಲ್ಲಿ ಕರೆಂಟ್ ಹಿಂಗೆ ಫ್ಲೋ ಆಗ್ತಾ ಇದೆ. ಇಫ್ ಐ ಟೇಕ್ ದ ಡೈರೆಕ್ಷನ್, ನಾವು ಯಾವತ್ತೂ ಲೂಪ್ ಕನ್ಸಿಡರ್ ಮಾಡಬೇಕು, ಆಯಿತಾ? ಲೂಪ್ ಕನ್ಸಿಡರ್ ಮಾಡಿದಾಗ ಇಫ್ ಐ ಮೂವ್, ಇಮ್ಯಾಜಿನ್ ಲೈಕ್ ಯುವರ್ ವಾಕಿಂಗ್ ಆನ್ ದ ರೆಸಿಸ್ಟರ್. ನೀವು ವಾಕ್ ಮಾಡ್ತಾ ಇದ್ದೀರ ಅನ್ಕೋಣ. ಈಗ ಈ ಲೂಪಲ್ಲಿ ವಾಕ್ ಮಾಡ್ತಾ ಇದ್ದೀರಾ, ಹಿಂಗೆ ನೀವು ಕ್ಲಾಕ್ ವೈಸ್ ವಾಕ್ ಮಾಡು, ಕ್ಲಾಕ್ ವೈಸ್ ಅದು ವಾಕ್ ಮಾಡ್ಬೋದು, ಆಂಟಿ ಕ್ಲಾಕ್ ವೈಸ್ ವಾಕ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ನೀವು ವಾಕ್ ಮಾಡೋಕ್ಕಂತ ಹೇಳಿದ್ರೆ ನಿಮ್ಮ ಡೈರೆಕ್ಷನಲ್ಲೇ ಸಮಥಿಂಗ್ ಇಸ್ ಕಮಿಂಗ್ ಇನ್ ಸೇಮ್ ಡೈರೆಕ್ಷನ್, ನೆಗೆಟಿವ್. ಸೊ ಆ್ಯಂಡ್ ಇಫ್ ಸಮಥಿಂಗ್ ಕಮ್ ಆಪೋಸಿಟ್ ಡೈರೆಕ್ಷನ್, ನೀವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಯಾರೋ ಆಪೋಸಿಟ್ ಬಂದರು, ದಟ್ ಈಸ್ ಪಾಸಿಟಿವ್. ನಿಮ್ಮ ಜೊತೆಯಲ್ಲೇ ಬಂದರು, ನೆಗೆಟಿವ್. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ಯುವರ್ ವಾಕಿಂಗ್. ಆ್ಯಂಡ್ ವೆನ್ ಯು ಗೋ ಟು ಟರ್ಮಿನಲ್, ಬ್ಯಾಟ್ರಿ ಹೋದಾಗ ನಾನು ಹೇಳ್ತೀನಿ ಯೂಶಲಿ ಐ ಆಲ್ವೇಸ್ ಟೇಕ್ಸ್ ಲ್ಯಾಂಡಿಂಗ್ ಟರ್ಮಿನಲ್. ಅಂದರೆ ನೀವು ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ನೀವು ಇಲ್ಲಿ ಬಂದ್ರಲ್ವಾ, ಯು ಕೇಮ್ ಹಿಯರ್, ಯು ಹ್ಯಾವ್ ಟು ಜಂಪ್. ಇಲ್ಲಿ ಗ್ಯಾಪ್ ಇದೆ, ಜಂಪ್ ಮಾಡಬೇಕು. ಲ್ಯಾಂಡಿಂಗ್ ಟರ್ಮಿನಲ್ ಏನಾಗುತ್ತೆ? ನೆಗೆಟಿವ್. ಸೊ ವಿ ಗುಡ್ ನೆಗೆಟಿವ್. ಲ್ಯಾಂಡಿಂಗ್ ಟರ್ಮಿನಲ್ ಸಿಗ್ನೇಚರ್ ಅಂದರೆ, ಸೊ ವೆನ್ ಎವರ್ ಯು ಕಮ್ ಟು ಬ್ಯಾಟ್ರಿ, ದ ಸೈನ್ ಆಫ್ ದ ಲ್ಯಾಂಡಿಂಗ್ ಟರ್ಮಿನಲ್. ಇಲ್ಲೂ ಸೇಮ್ ಥಿಂಗ್ ಪಾಸಿಟಿವ್ ಇರುತ್ತೆ. ಇಲ್ಲಿ ಈ ಥರ ತೊಗೊಂಡ್ರೆ, ಇಲ್ಲ ಸರ್ ನಾನು ಸೇಮ್ ಡೈರೆಕ್ಷನ್ನ ಪಾಸಿಟಿವ್ ತೊಗೊತೀನಿ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್. ಸೇಮ್ ಡೈರೆಕ್ಷನ್ ಪಾಸಿಟಿವ್, ಆಪೋಸಿಟ್ ನೆಗೆಟಿವ್. ಇಲ್ಲಿ ಎಂಟ್ರಿಂಗ್ ಟರ್ಮಿನಲ್, ಯಾವ ಟರ್ಮಿನಲ್ ಎಂಟ್ರಿ ಆಗ್ತದಲ್ವಾ, ಇಲ್ಲಿ ನೀವು ಎಂಟ್ರಿ ಆಗ್ತದೆ, ಆ ಟರ್ಮಿನಲ್ ಸೈನ್ ತೊಗೊಬೇಕು. ಇಲ್ಲಿ ಹೇಗೆ ತಗೊಂತಾರೆ ಬೇಸ್ಡ್ ಆನ್ ದಿಸ್ ಅಲ್ಲಿ ತೊಗೊಬೇಕು. ಅರ್ಥ ಕ್ಲಿಯರ್ ಆಗಿ? ಸೊ ನಾನು ಇದನ್ನು ಫಾಲೋ ಮಾಡ್ತೀನಿ. ಐ ಥಿಂಕ್ NCERT ಸೇಮ್ ಫಾಲೋ ಮಾಡಿದ್ದಾರೆ, ಅದಕ್ಕೋಸ್ಕರ ಐ ಆಮ್ ಗೋಯಿಂಗ್ ಟು ಫಾಲೋ ದಿಸ್ ಕನ್ವೆನ್ಷನ್. ಅರ್ಥ ಕ್ಲಿಯರ್ ಆಗಿ? ಸೊ ವಾಟ್ ಈಸ್ KVL KC ಅಂದರೆ ಯು ಅಂಡರ್ಸ್ಟ್ಯಾಂಡ್ ಡೆಫಿನೇಷನ್ ಆ್ಯಂಡ್ ಲಾ ಆಫ್ ಕನ್ಸರ್ವೇಷನ್ ಎನರ್ಜಿ ಮೇಲೆ ಬೇಸ್ ಆಗಿರುತ್ತೆ. ಆದಮೇಲೆ ಸೈನ್ ಕನ್ವೆನ್ಷನ್ ಗೊತ್ತಿರಬೇಕು. ಸೈನ್ ಕನ್ವೆನ್ಷನ್ ಅಂದರೆ ಸೇಮ್ ಡೈರೆಕ್ಷನ್ ನೆಗೆಟಿವ್ ತೊಗೊತೀನಿ, ಆಪೋಸಿಟ್ ಪಾಸಿಟಿವ್ ತೊಗೊತೀನಿ. ಲ್ಯಾಂಡಿಂಗ್ ಟರ್ಮಿನಲ್ ಸಿಗ್ನೇಚರ್, ಲ್ಯಾಂಡಿಂಗ್ ಟರ್ಮಿನಲ್ ಬ್ಯಾಟ್ರಿನ ಜಂಪ್ ಮಾಡಿದಾಗ ಯಾವ ಟರ್ಮಿನಲ್ ಮೇಲೆ ಲ್ಯಾಂಡ್ ಆಗ್ತೀನೋ ಅದನ್ನು ತೊಗೊತೀನಿ. ಅರ್ಥ ಕ್ಲಿಯರ್ ಆಗಿ? ಸೊ ನಿಮ್ಗೆ ಇದು ಅರ್ಥ ಆಗಿದ್ರೆ, ಸಾರಿ ಇದು ಹಲೋ ಕಮಿಂಗ್ ಡೌನ್, ಹಲೋ, ಹೋಪ್ಫುಲಿ ವಾಯ್ಸ್ ರೆಕಾರ್ಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ವೀಟ್ಸ್ಟೋನ್ಸ್ ಬ್ರಿಡ್ಜ್. ಆಯಿತಾ? ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಡಿರೈವೇಷನ್. ಸಿಂಪಲ್ ಮಕ್ಕಳು, ಇಟ್ಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಡಿರೈವೇಷನ್ ಆ್ಯಂಡ್ ಈಸಿ ಡಿರೈವೇಷನ್. ಇಮ್ಯಾಜಿನ್ ಕರೆಂಟ್ ಇಸ್ ಫ್ಲೋಯಿಂಗ್, I is flowing, very simple. ಆಯಿತಾ? ಇದು ವೀಟ್ಸ್ಟೋನ್. ವಾಟ್ ಇಸ್ ವೀಟ್ಸ್ಟೋನ್ ಬ್ರಿಡ್ಜ್? ಇಟ್ಸ್ ಬೇಸಿಕಲಿ ಇಟ್ಸ್ ಎ ನೆಟ್ವರ್ಕ್ ಆಫ್ ರೆಸಿಸ್ಟರ್ಸ್. ಸೊ ವೈ ವಿ ಯೂಸ್ ದಿಸ್ ನೆಟ್ವರ್ಕ್? ಬಿಕಾಸ್ ಈ ನೆಟ್ವರ್ಕ್ ಯೂಸ್ ಮಾಡಿಕೊಂಡು we can develop potentiometer, we can develop a meter bridge, and we can use to compare the EMF compare ಮಾಡೋದು. Of course, as per the new NCERT, they have again reduced that portions. But ತುಂಬ important, they are very nice experiments. Potentiometer, meter bridge, ಅದನ್ನು ಯೂಸ್ ಮಾಡಿಕೊಂಡು we can find the unknown resistors, we can find ಯಾವುದೋ ಒಂದು ಸೆಲ್ ಇದೆ, ಅದರದ್ದು EMF ಗೊತ್ತಿಲ್ಲ, we can find the EMF. ಈ ಥರ we can use lot of applications. ಅರ್ಥ ಆಯ್ತಾ? ಸೊ ಇಟ್ಸ್ ನೆಟ್ವರ್ಕ್ ಅಷ್ಟೇ. ಈ ಥರ ಕನೆಕ್ಟ್ ಮಾಡಿದರೆ ದಿಸ್ ಇಸ್ ಕಾಲ್ಡ್ ಎಸ್ ವೀಟ್ಸ್ಟೋನ್ಸ್ ಬ್ರಿಡ್ಜ್. ಸೊ ಅದೇನಾದ್ರು ಒಂದು ಸೆಂಟ್ರಲ್ ಗ್ಯಾಲೋಮೀಟರ್ ಇರುತ್ತೆ. if the galvanometer is not showing any deflection, we call balanced. Wheatstone bridge is balanced. So under balanced condition, the product of opposite, this into this, must be equal to this into this. ನೀವು ಬುಕ್ಕಲ್ಲಿ ಬರ್ತೋಗ್ಬಿಡಿ, ಕೆಲವೊಂದು ಬುಕ್ಕಲ್ಲಿ PQ R ಅಂತ ಕೊಟ್ಟಿರ್ತಾರೆ, ಕೆಲವೊಂದು R1 R2 R3, ಇಲ್ಲಿಂದ ಹಿಂಗೆ R1 R2 R3, ಲೆಟ್ ಇಟ್ ಬಿ however it may be, ಹೆಂಗಾದ್ರೂ ಇರಲಿ, ಇದನ್ನ ನೆನ್ಪಿಟ್ಕೊಳ್ಳಿ. The product of opposite resistors, this into this, must be equal to this into this. This into this must be equal to this into this. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ಅಂಡರ್ ಬ್ಯಾಲೆನ್ಸ್ ಕಂಡೀಷನ್ ಅಂದರೆ ಏನು? ವೆನ್ ದೇರ್ ಇಸ್ ನೋ ಕರೆಂಟ್ ಫ್ಲೋಸ್ ಇನ್ ದ ಗ್ಯಾಲೋಮೀಟರ್, ದ ಪ್ರಾಡಕ್ಟ್ ಆಫ್ ದಿಸ್ ಅಂದರೆ ಏನು? ಇಲ್ಲಿ R2 into R4 must be equal to R1 into R3. ಅರ್ಥ ಆಯ್ತಾ? ಇದನ್ನು ಡಿರೈವ್ ಮಾಡೋಕ್ಕೆ ನಾವೀಗ ಐ ಹ್ಯಾವ್ ಟು ಡಿರೈವ್ ದಿಸ್.
ಸಿಂಪಲ್ ಡಿರೈವೇಷನ್ ಮಕ್ಕಳೇ. ಸೊ ಲೆಟ್ ಮೀ ಟ್ರೈ ಸಿಂಪಲ್ ಡಿರೈವೇಷನ್ ಫಾರ್ ದಿಸ್. ವೆರಿ ವೆರಿ ಸಿಂಪಲ್. ಇಲ್ಲಿ ಬರ್ದಿ ನೋಡಿ. ನಾನೀಗ ಇಫ್ ಐ ಟೇಕ್ ದಿಸ್ ಐ ಹೋಗ್ತಾ ಇದೆಯಾ, ನಾನು ಇಲ್ಲಿ I1 ಅಂತ ತೊಗೊತೀನಿ. ಐ ವಿಲ್ ಟೇಕ್ ದಿಸ್ ಆಸ್ I1. ಅದಾದಮೇಲೆ ಆಲ್ರೆಡಿ ಓಕೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ನಾವು I1 ಇಸ್ ಗೋಯಿಂಗ್, ಸೊ ಇಫ್ ಐ ಟೇಕ್ ದಿಸ್ ಆಸ್ I ಮೈನಸ್ I1, ಸೊ ಇಲ್ಲಿ I1 ಬರ್ತಾ ಇದೆ, I ಮೈನಸ್ I1 ಹೋಗುತ್ತೆ. ಅರ್ಥ ಆಯ್ತಾ? ಸೊ ಅದಾದಮೇಲೆ ನಂತರ ಈ ಥರ ಹೋಗ್ಬೇಕಂತ ಹೇಳಿದ್ರೆ ಇಲ್ಲಿ ವಾಟ್ ಇಸ್ ದ ಅಮೌಂಟ್ ಯು ಗೋನ್ ಟು ಗೆಟ್? ಕರೆಂಟ್ IG ಬರುತ್ತೆ ಅರೌಂಡ್ ದಿಸ್. ಸೊ IG ಬಂದಾಗ ರಿಮೈನಿಂಗ್ ಎಷ್ಟು ಹೋಗುತ್ತೆ ಇಲ್ಲಿ? ಸೊ ಇಲ್ಲಿ I ಮೈನಸ್ I1 ಬಂತು, ಇಲ್ಲಿ ಇಷ್ಟು ಬಂತು, ಇಷ್ಟು ಹೊರಡೆ ಹೋಯಿತು. ರಿಮೈನಿಂಗ್ I2 ಇಟ್ಸ್ ಓಕೆ ಬಿಡಿ. ಓಕೆ, I think I would have taken I1, I2 also. You can take I1, I2 and do it, no problem. You can take this as I1, this as I2 and then do it, no issues. You will get both same answers. ನನಗೆ ಏನಾಗುತ್ತೆ ಇಲ್ಲಿ? ಸೊ ಇಲ್ಲಿ I1 ಈ ಕಡೆ ಬಂದಾಗ ರಿಮೈನಿಂಗ್ ಕರೆಂಟ್ I ಮೈನಸ್ I1 ಇಲ್ಲಿ ಹೋಗುತ್ತಾ, ಇಲ್ಲಿ IG ಬರುತ್ತಾ, ರಿಮೈನಿಂಗ್ ದಟ್ ಈಸ್ I ಮೈನಸ್ I1 ಮೈನಸ್ IG. ಓಕೆ, ಇದು 3 ಟರ್ಮ್ ಜಾಸ್ತಿ ಅನ್ಸೋದು ನಿಮಗೆ. ವಾಟ್ ವಿ ಕ್ಯಾನ್ ಡೂ ಇಸ್ ವಿ ಕ್ಯಾನ್ ಟೇಕ್ ಯಾವ ಥರ ಬೇಕಾದ್ರೂ ಮಾಡ್ಬೋದು. ಇದು I1 ತೊಗೊತೀನಿ, ಇದನ್ನು I2 ಅಂತ ತೊಗೊತೀನಿ, ನೋ ಪ್ರಾಬ್ಲಮ್. I2 ಬಂದಾಗ ಏನಾಗುತ್ತೆ ಇಲ್ಲಿ? I2 ಇಲ್ಲಿ ಬರುತ್ತಾ, IG ಈ ಕಡೆ ಬಂತಾ, ಇದು I2 ಮೈನಸ್ IG, ರಿಮೈನಿಂಗ್ ಕರೆಂಟ್ ಇಲ್ಲಿ ಬರುತ್ತೆ. ಆಮೇಲೆ ಈ ಕಡೆ I1 ಬಂತಾ, ಈ ಕಡೆ IG ಬಂತಾ, ಎರಡು ಆ್ಯಡ್ ಆಗುತ್ತೆ ನೋಡಿ, ಎರಡು ಬಂದು ಆ್ಯಡ್ ಆಗಿ ಈ ಕಡೆ ಹೋಗುತ್ತೆ. ನಿನ್ನ ಪೈಪ್ ಇಮ್ಯಾಜಿನ್ ವಾಟರ್, ನೀರು ಈ ಕಡೆ ಇಲ್ಲಿ ಫ್ಲೋ ಆಗ್ತಾ ಇದೆ ಮತ್ತು ಫ್ಲೋ ಆಗ್ತಾ ಇದೆ, ಎರಡು ಆ್ಯಡ್ ಆಗಿ ಈ ಥರ ಆ್ಯಡ್ ಆಗುತ್ತೆ. ದಟ್ ಈಸ್ ಬೇಸಿಕಲಿ I1 ಪ್ಲಸ್ ನಿಮಗೆ IG ಬರುತ್ತೆ, I1 ಪ್ಲಸ್ IG. ಸೊ I1 ಪ್ಲಸ್ IG ಆ್ಯಂಡ್ ಇದು I2 ಪ್ಲಸ್ IG, ಮತ್ತೆ ಎರಡು ಬಂದಾಗ IG ಕ್ಯಾನ್ಸಲ್ ಆಗುತ್ತೆ, ವಿಲ್ ಗೆಟ್ I1 ಪ್ಲಸ್ I2 ಬ್ಯಾಕ್. ಡಯಾಗ್ರಾಮ್ ಇಸ್ ಕರೆಕ್ಟ್. ಅರ್ಥ ಆಯ್ತಾ? ಸಿಂಪಲ್. ನೀವೇನು ಮಾಡೋಕ್ಕೆ ಈಗ ಯು ಹ್ಯಾವ್ ಟು ಕನ್ಸಿಡರ್ 2 ಲೂಪ್ಸ್. ಇಲ್ಲಿ 2 ಲೂಪ್ ಇದೆಯಾ, ಇದೊಂದು ಮತ್ತು ಇದೊಂದು. ನೀವು ಬೇಕಾದ್ರೆ ಯು ಹ್ಯಾವ್ ಟು ಕನ್ಸಿಡರ್ ನಾವು ಯಾವತ್ತೇ ಆಗಲಿ ನಾನು ನ್ಯೂಮರಿಕಲ್ಸ್ ಹೇಳ್ಕೊಡ್ತೀನಿ ನಿಮಗೆ. ಯು ಹ್ಯಾವ್ ಟು ಕನ್ಸಿಡರ್ ದ ಲೂಪ್ಸ್, ನಂಬರ್ ಆಫ್ ಲೂಪ್ಸ್. ಯು ಹ್ಯಾವ್ ಟು ಕನ್ಸಿಡರ್ ಲೀಸ್ಟ್ ನಂಬರ್ ಆಫ್ ಲೂಪ್ಸ್ ಕವರಿಂಗ್ ಆಲ್ ದ ರೆಸಿಸ್ಟರ್ಸ್ ಆ್ಯಂಡ್ ದ ವೋಲ್ಟೇಜಸ್. ಬೇಕಾದ್ರೆ ನೀವು ಸರ್ ಇಲ್ಲೊಂದು ಲೂಪ್ ಇದೆ, ಇಲ್ಲೊಂದು ಲೂಪ್, ಕೆನ ಇಮ್ಯಾಜಿನ್ ಒನ್ ಮೋರ್ ಲೂಪ್ ಇದೆ ಸರ್. ನೋಡಿ ಇಲ್ಲೊಂದು ಲೂಪ್ ಇದೆಯಾ, ನೋಡಿ ಇದು ಒಂದು ಲೂಪಾ, ಬೇಕಾದ್ರೆ ಇನ್ನೂ ಒಂದು ಲೂಪ್ ನೋಡಿ, ಫುಲ್ ಇದು ದೊಡ್ಡ ಇದೊಂದು ಲೂಪಾ. ಇಲ್ಲಿ 4 ಲೂಪ್ಸ್ ಇದೆ, ಇಲ್ಲಿ ಚಿಕ್ಕದು, ಇದೊಂದು ಚಿಕ್ಕದು, ಇದೊಂದು ಚಿಕ್ಕದು. ಅರ್ಥ ಆಯ್ತಾ? ಅದಾದಮೇಲೆ ಫುಲ್ ದೊಡ್ಡದು ಇದೊಂದು ಲೂಪ್ ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು. ಅಗೇನ್ ವಿ ಕ್ಯಾನ್ ಕನ್ಸಿಡರ್ ದಿಸ್ ಬಾಟಮ್ ಆಲ್ಸೋ ಒಂದು ಲೂಪ್. ಸೋ ಮೆನಿ ಲೂಪ್ಸ್ are there. ಬಟ್ 2 ಲೂಪ್ ಕನ್ಸಿಡರ್ ಮಾಡೋದು ನಾನೀಗ. ಎರೇಸ್ ಅಗೇನ್. ಓಕೆ, ನಾನು 2 ಲೂಪ್ ಕನ್ಸಿಡರ್ ಮಾಡಿದಾಗ ಇಲ್ಲೇನಾಗುತ್ತೆ, ಬೇಸಿಕಲಿ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದೀಸ್ 2 ಲೂಪ್ಸ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಕವರ್ಡ್. ನಾವು ಇದ್ರ ರಿಲೇಷನ್ ಫೈಂಡ್ ಮಾಡಬೇಕು. ಇಟ್ಸ್ ಕವರ್ಡ್ ಎವ್ರಿಥಿಂಗ್. ಅರ್ಥ ಆಯ್ತಾ? ಸೊ I1 ಬಂತು, ಇಲ್ಲಿ ನಮಗೇನು ಬಂತು? I2 ಅಂತ ಹೇಳಿದ್ರೆ ಇಲ್ಲಿ IG ಬರ್ತಾ ಇದೆ, ಇಲ್ಲಿ I2 ಮೈನಸ್ IG ಹೋಗುತ್ತೆ. ಇಲ್ಲಿ ಅಗೇನ್ ಇಲ್ಲಿ I1 ಪ್ಲಸ್ IG ಬರುತ್ತೆ. ಓಕೆನಾ? ಈಗ ಲೂಪ್ ಕನ್ಸಿಡರ್ ಮಾಡಿದಾಗ ವೆರಿ ಸಿಂಪಲ್ ಮಕ್ಕಳೇ, ವೆರಿ ಸಿಂಪಲ್. ಪ್ಲೇಯಿಂಗ್ ಇಫ್ ಯು ಟೇಕ್ ದಿಸ್ ಆಸ್ A B C D. ಓಕೆ, ಅಪ್ಲೈಯಿಂಗ್ ಲೂಪ್ ಟು A B D A. ಅರ್ಥ ಮಾಡ್ಕೊಳ್ಳಿ. ಇಮ್ಯಾಜಿನ್, ನೀವು ಅರ್ಥ ಮಾಡ್ಕೊಳ್ಳಿ, ಯು ಆರ್ ವಾಕಿಂಗ್ ಆನ್ ದಿಸ್ ಲೂಪ್, ನಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಡೈರೆಕ್ಷನಲ್ಲೇ ಬಂದ ಕರೆಂಟು ನೆಗೆಟಿವ್, ಅಪೋಸಿಟ್ ಬಂದರೆ ಪಾಸಿಟಿವ್. ಇದಕ್ಕೆ ಏನಾಗುತ್ತೆ ಕರೆಂಟ್? ಈಗ ವಾಟ್ ಇಸ್ ದ ವೋಲ್ಟೇಜ್ ಇನ್ ದಿಸ್ ಕೇಸ್? I2 ಇಂಟು R2. ಸೊ algebraic sum of all the voltage should be 0. The voltage across this ಏನಾಗುತ್ತೆ? ಮೈನಸ್ I2 ಇಂಟು R2. ಹಿಂಗೆ ಆಪೋಸಿಟ್ ಬಂದಾಗ ಏನಾಗುತ್ತೆ? G, ಗ್ಯಾಲೋಮೀಟರ್ ರೆಸಿಸ್ಟರ್ G ಅಂತ ತಗೋಣ, ಸೇಮ್ ಡೈರೆಕ್ಷನ್ ಬರುತ್ತೆ, ಮೈನಸ್ IG ಇಂಟು G. ಆಪೋಸಿಟ್ ಹಿಂಗೆ ಬಂದಾಗ ಏನಾಗುತ್ತೆ? ಇಲ್ಲಿ I1 ಇಂಟು ಪ್ಲಸ್, ನೋಡಿ ಹಿಂಗೆ ಬಂದಾಗ ಆಪೋಸಿಟ್ ಬರ್ತಾ ಇದೆ, ಇಲ್ಲಿ ಪ್ಲಸ್ I1 ಇಂಟು R1. ದಟ್ ಮಸ್ಟ್ ಬಿ ಈಕ್ವಲ್ ಟು 0. ಅಂಡರ್ ಬ್ಯಾಲೆನ್ಸ್ ಕಂಡೀಷನ್ IG is 0. ಸೊ ದಿಸ್ ಇಸ್ 0. ಹಾಗೇನಾಗುತ್ತೆ ನಿಮಗೆ? ಸಿಂಪಲ್ ಆಗಿ I1 R1 is equal to I2 R2 ಅಂತ ಬರುತ್ತೆ. ಸಿಂಪಲ್. ಅದೇ ಫಸ್ಟ್ ಲೂಪು. ಸೆಕೆಂಡ್ ಲೂಪಿಗೆ ನೀವೇ ಟ್ರೈ ಮಾಡಿ. ಸೆಕೆಂಡ್ ಲೂಪ್ನ ವೀಡಿಯೋ ಪಾಸ್ ಮಾಡಿ, ಟ್ರೈ ಬೈ ಯುವರ್ ಸೆಲ್ಫ್. ಸೆಕೆಂಡ್ ಲೂಪಲ್ಲಿ ಈಗ ನಾನು BCDB ಹೋಗ್ತೀನಿ. ಹೋಗ್ಬೇಕಂದ್ರೆ ಇಲ್ಲಿ ನೋಡಿ ಕರೆಂಟ್ ಇಲ್ಲಿ ಈ ಥರ ಬಂತು, ರಿಮೈನಿಂಗ್ ಕರೆಂಟ್ ಇಸ್ ಕಮಿಂಗ್ ಹಿಯರ್ ಲೈಕ್ ದಿಸ್. ಇದು ನೆಗೆಟಿವ್ ಬರುತ್ತೆ. ಯು ವಾಕಿಂಗ್ ಲೈಕ್ ದಿಸ್, ನಡ್ಕೊಂಡು ಹೋಗ್ತಾ ಇದ್ದೀರಾ, ಇಲ್ಲಿ ಈ ಥರ ಬಂದರೆ ನೆಗೆಟಿವ್. ಸೊ ಬೇಸಿಕಲಿ ಇಟ್ ಈಸ್ ನಾವು R3 ಇಂಟು I2 ಮೈನಸ್ IG. ನಡ್ಕೊಂಡು ಬರ್ತಾ ಇದ್ದೀರಾ ನೀವೀಗ, ಇಲ್ಲಿ ಆಪೋಸಿಟ್ ಬಂದು ಮತ್ತೆ ನಿಮಗೆ ಇದು ಸೇಮ್ ಡೈರೆಕ್ಷನ್ ಅಲ್ವಾ, ನೆಗೆಟಿವ್, ಆಪೋಸಿಟ್ ಬಂತು. ಸೊ ಪ್ಲಸ್ I1 ಇಂಟು IG ಆರ್ R4 ಇಂಟು I1 ಪ್ಲಸ್ IG. ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀರಾ, ಇದು ಆಪೋಸಿಟ್ ಬಂತು, ದಟ್ ಈಸ್ IG ಇಂಟು G. ದಟ್ ಮಸ್ಟ್ ಬಿ ಈಕ್ವಲ್ ಟು 0. ಅಗೇನ್ ಅಂಡರ್ ಬ್ಯಾಲೆನ್ಸ್ ಕಂಡೀಷನ್ IG ಇಸ್ 0. ಸೊ IG ಹೋಗುತ್ತೆ, ಇದು IG ಹೋಗುತ್ತೆ, ಇದು ಫುಲ್ ಟರ್ಮ್ ಹೋಗುತ್ತೆ. ಓಕೆ, ನಮ್ಗೇನು ಬರುತ್ತೆ ಇಲ್ಲಿ ಈಗ?
minus R3 into I2 be equal to R4 I1 into R4 or in alva, so plus alva idu plus I1 into R4, that must be 0, or in other way you can say I1 into R4 must be equal to I2 into, very simple ನೋಡಿ ಇದನ್ನ ತಗೊಂಡು ಡಿವೈಡ್ ಮಾಡಿದ್ರೆ ಈ ಎರಡು ಈಕ್ವೇಷನ್ ಡಿವೈಡ್ ಮಾಡಿ I1 ಇದನ್ನು ಡಿವೈಡ್ ಮಾಡಿದಾಗ I1 ಕ್ಯಾನ್ಸಲ್ ಆಗುತ್ತೆ, you get R1 by R4 must be equal to R2 by R3, therefore you will get, if you divide, I have written ಬರ್ದೀನಿ ಬನ್ನಿ ಇಲ್ಲಿ ತೋರಿಸಿ. ಓಕೆ, ಸೊ ದಿಸ್ ಎಕ್ಸ್ಪ್ಲೈನ್, ನಾನು ಏನು ಎಕ್ಸ್ಪ್ಲೈನ್ ಮಾಡೋದು ಐ ಹ್ಯಾವ್ ರಿಟರ್ನ್ ಹಿಯರ್ ಡಯಾಗ್ರಾಮ್. ಫಸ್ಟು ಡಯಾಗ್ರಾಮ್ ಬರೆದು ಡಯಾಗ್ರಾಮ್ ಡಿಸ್ಕ್ರಿಪ್ಷನ್ ಬರೀಬೇಕು. ಕನ್ಸಿಡರ್ 4 resistors as connected as shown in the figure and applying the KCL, applying Kirchhoff's current law, because now current law apply ಮಾಡ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ I ಬರ್ತಾ ಇದ್ರೆ ಇಲ್ಲಿ I2 is going this side, I1 is coming this side. ಇಲ್ಲಿ again IG is coming this side, we are getting I2 minus IG. How we got this? By using KCL alva. So applying the KCL on a balance condition, IG is 0. Applying KCL at all the junctions, we have calculated the current. ಎಷ್ಟು ಬರ್ತಾ ಇದೆ, ಎಷ್ಟು ಆಚೆ ಹೋಗ್ತಾ ಇದೆ, we calculate all the things. ಅದಾದ್ಮೇಲೆ applying KCL to the loop ABDA, ಅದಾದ್ಮೇಲೆ ನಂತರ again we are taking the loop BCDB, ಈ ಲೂಪ್ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಎರಡಕ್ಕೂ apply the law and you are going to get, if you divide this by this, you will get the answer. I1 cancel ಆಗುತ್ತೆ, then you are going to get R1 by R2, that means opposite product of this. ಹಿಂಗೆ ನೆನ್ಪಿಟ್ಕೊಳ್ಳಿ ಯಾವತ್ತಾಗಲಿ, product of this, that is R2 into R4 should be equal to R3 into R1. ಅರ್ಥ ಆಯ್ತಾ? ದಟ್ಸ್ ಇಟ್ ಮಕ್ಕಳೇ. ಆ್ಯಕ್ಚುಲಿ ಅದಾದಮೇಲೆ ಪೊಟೆನ್ಷಿಯೋಮೀಟರ್ ಎಲ್ಲ ಇತ್ತು, ಬಟ್ ಸಿನ್ಸ್ ಇಟ್ಸ್ ನಾಟ್ ದೇರ್ ಆಸ್ ಪರ್ ದ ನ್ಯೂ NCERT ಸಿಲೆಬಸ್, ದೇರ್ ಫೋರ್ ಮೀಟರ್ ವಿಚ್ ಪೊಟೆನ್ಷಿಯೋಮೀಟರ್ ಮಾಡ್ತಾಯಿಲ್ಲ. ಓಕೆನಾ? ಸೊ ವಿತ್ ದಿಸ್ ಎಂಟೈರ್, ಇದಾದಮೇಲೆ ನ್ಯೂಮರಿಕಲ್ಸ್ ಮಾಡ್ತೀನಿ. ಸೊ ಆಲ್ ಆಫ್ ಯು ಹಸ್ ಫಿನಿಶ್ ದಿಸ್ ಇಮಿಡಿಯೇಟ್ಲಿ. ಇದಾದಮೇಲೆ ನ್ಯೂಮರಿಕಲ್ಸ್ ಅಪ್ಡೇಟ್ ಮಾಡ್ತೀನಿ ನಾನು. ಸೊ ಎಂಟೈರ್ ನ್ಯೂಮರಿಕಲ್ಸ್ ಮುಗಿಸ್ಕೊಡ್ತೀನಿ ಬೋರ್ಡ್ ಎಕ್ಸಾಮ್ಗೋಸ್ಕರ. ಆ್ಯಂಡ್ ಯು ಡೂ ಆಲ್ ದ ನ್ಯೂಮರಿಕಲ್ಸ್. ಫಸ್ಟ್ ಎಲ್ಲ ಫಾರ್ಮ್ನೂ ತಲೆಯಲ್ಲಿರಬೇಕು, ಅದಾದಮೇಲೆ ನ್ಯೂಮರಿಕಲ್ಸ್ ಟ್ರೈ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಇದೆ ಕ್ಲಿಯರ್ ಆಗಿ? ಐ ಹೋಪ್ ಯು ಅಂಡರ್ಸ್ಟುಡ್ ಮಕ್ಕಳೇ. ಸೊ ದಿಸ್ ಇಸ್ ವೆರಿ ಈಸಿ. ಇದರಲ್ಲಿ ಜಾಸ್ತಿ ಡಿರೈವೇಷನ್ ಇಂಪಾರ್ಟೆಂಟು, Wheatstone ಬ್ರಿಡ್ಜು, ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್, ಆ್ಯಂಡ್ ಡೆಫಿನೇಷನ್ಸ್ ಆಫ್ KCL ಆ್ಯಂಡ್ KVL. ಗೊತ್ತಾಯ್ತಾ? ಸೊ ನಿಮ್ಗೆ ಅರ್ಥ ಆಗಿದ್ರೆ ಟು ಡೂ ಲೆಟ್ ಮೀ ಇನ್ ಕಮೆಂಟ್ ಸೆಕ್ಷನ್ ಹೇಗೆ ಅರ್ಥ ಆಯ್ತು ಅಂದ್ಬಿಟ್ಟು. ಆ್ಯಂಡ್ ದಟ್ಸ್ ಇಟ್. ಸಿ ಯು ಇನ್ ದ ನ್ಯೂಮರಿಕಲ್ಸ್. ಬಾಯ್ ಬಾಯ್, ಟೇಕ್ ಕೇರ್.